ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ ನಾವೇನ್ ಮಾಡೋಣ, ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಅಧ್ಯಾಯದ ಬಗ್ಗೆ ತಿಳಿಯೋಣ. ಯಾವ್ದಪ್ಪ ಅದು? ಇವತ್ ನಾವು ದತ್ತಾಂಶಗಳ ನಿರ್ವಹಣೆಯ ಬಗ್ಗೆ ಅಧ್ಯಯನ ಮಾಡೋಣ. ಓಕೆ, ದತ್ತಾಂಶಗಳ ನಿರ್ವಹಣೆ. ಹಾಗಾದ್ರೆ ದತ್ತಾಂಶಗಳ ನಿರ್ವಹಣೆಯನ್ನ ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ದತ್ತಾಂಶಗಳು ಅಂತಂದ್ರೆ ಏನು ಅನ್ನೋದನ್ನ ನೋಡೋಣ. ದತ್ತಾಂಶಗಳು ಅಂತಂದ್ರೆ ಏನು? ದತ್ತಾಂಶಗಳು ಅಂತಂದ್ರೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕುವುದಕ್ಕೆ ನಾವೇನಂತ ಕರಿತೀವಿ? ದತ್ತಾಂಶಗಳು ಅಂತ ಕರಿತೀವಿ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಒಬ್ಬ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಯು ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಗಳಿಸಿರುವಂತಹ ಅಂಕಗಳ ಬಗ್ಗೆ ನಾವೇನಾದ್ರೂ ಮಾಹಿತಿಯನ್ನ ಪಡಿಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ? ಆ ವಿದ್ಯಾರ್ಥಿ ಗಣಿತ ವಿಷಯದಲ್ಲಿ ಎಷ್ಟು ಅಂಕಗಳನ್ನ ಪಡೆದಿದ್ದಾನೆ, ವಿಜ್ಞಾನ ವಿಷಯದಲ್ಲಿ ಎಷ್ಟು ಅಂಕಗಳನ್ನ ಪಡೆದಿದ್ದಾನೆ, ಹೌದಾ? ಆಮೇಲೆ ಸಮಾಜ ವಿಷಯದಲ್ಲಿ ಎಷ್ಟು ಅಂಕಗಳನ್ನ ಪಡೆದಿದ್ದಾನೆ ಅನ್ನೋದ್ರ ಬಗ್ಗೆ ನಾವೇನ್ ಮಾಡ್ತೀವಿ? ಮಾಹಿತಿಯನ್ನ ಕಲೆ ಹಾಕ್ತೀವಿ. ಕನ್ನಡ, ಹಿಂದಿ, ಇಂಗ್ಲಿಷ್, ಓಕೆ, ಸಮಾಜ, ಈ ತರ ನಾವೇನ್ ಮಾಡ್ತೀವಿ? ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಹಾಗೆ ಅವನು ಪ್ರತಿಯೊಂದು ವಿಷಯದಲ್ಲಿ ಎಷ್ಟು ಅಂಕಗಳನ್ನ ಪಡೆದಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತೀವಿ. ಈ ಮಾಹಿತಿಗೆ ನಾವೇನಂತ ಕರಿತೀವಿ? ದತ್ತಾಂಶಗಳು. ಏನಂತ ಕರಿತೀವಿ? ದತ್ತಾಂಶಗಳು. ಓಕೆ, ಇನ್ನು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ನಮ್ಮ ನಿಮ್ ಏರಿಯಾ ಇದೆ, ನಿಮ್ ಏರಿಯಾ ಸುತ್ತಮುತ್ತಲು ನಾನು ಕೇಳಿದ್ರೆ ಎಷ್ಟು ಹಾಸ್ಪಿಟಲ್ಸ್ ಇದೆ ಅಂತ ನಾನು ಕೇಳಿದ್ರೆ ಅವಾಗ ನೀವೇನ್ ಮಾಡ್ತೀರಾ? 1, 2 ಅಂತ ನೀವು ಆ ಹಾಸ್ಪಿಟಲ್ಸ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಹೋಗ್ತೀರಾ. ಅದನ್ನ ನಾವೇನಂತ ಕರಿತೀವಿ? ದತ್ತಾಂಶಗಳು ಅಂತ ಕರಿತೀವಿ, ಹೌದಾ? ಮತ್ತೊಂದು, ಒಂದು ವರ್ಷದಲ್ಲಿ ಒಂದು ಶಾಲೆಯ ಕ್ರೀಡಾ ಸಾಧನೆ ಎಷ್ಟು ಅಂತ ನಾವು ಕೇಳಿದ್ರೆ, ಅಂದ್ರೆ ಕ್ರಿಕೆಟ್ ಅಲ್ಲಿ ಎಷ್ಟು ಸಲ ಗೆದ್ದಿದ್ದಾರೆ, ಫುಟ್ಬಾಲ್ ಅಲ್ಲಿ ಎಷ್ಟು ಸಲ ಗೆದ್ದಿದ್ದಾರೆ, ವಾಲಿಬಾಲ್ ಅಲ್ಲಿ ಎಷ್ಟು ಸಲ ಗೆದ್ದಿದ್ದಾರೆ ಅಂತ ನೀವೇನ್ ಮಾಡ್ತೀರಾ? ಪ್ರತಿಯೊಂದು ಕ್ರೀಡೆಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಹೋಗ್ತಿರಲ್ಲ, ಇದನ್ನ ನಾವೇನಂತ ಕರಿತೀವಿ? ದತ್ತಾಂಶಗಳು ಅಂತ ಕರಿತೀವಿ. ದತ್ತಾಂಶಗಳು ಅಂತಂದ್ರೆ ಏನಾಯ್ತು ನಮ್ಗೀಗ? ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ನಾವು ದತ್ತಾಂಶಗಳು ಅಂತ ಕರಿತೀವಿ. ಓಕೆ, ಈಗ ನೀವೇನ್ ಮಾಡ್ತೀರಾ? ವಿಷಯದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿ ಆಯ್ತು. ಈ ಮಾಹಿತಿಗಳನ್ನ ನಾವು ಸರಿಯಾಗಿ ನಿರೂಪಣೆ ಮಾಡ್ಬೇಕು. ಸರಿಯಾಗಿ ನಿರೂಪಣೆ ಮಾಡ್ಬೇಕು ಅಂತಂದ್ರೆ ಏನು? ನಾವು ಇನ್ನೊಬ್ಬರಿಗೆ ಹೇಳೋವಾಗ ಅದು ಅವರಿಗೆ ಸರಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕು. ಅಂದ್ರೆ ಈಗ ನಾವು ಕಲೆ ಹಾಕಿರುವಂತಹ ಮಾಹಿತಿಯನ್ನ ನಾವು ಮತ್ತೊಬ್ಬರ ಮುಂದೆ ನಿರೂಪಣೆ ಮಾಡ್ಬೇಕಂತಂದ್ರೆ ನಾವು ಸ್ಪಷ್ಟವಾಗಿ ಮತ್ತು ಅರ್ಥವಾಗುವ ರೀತಿಯಲ್ಲಿ ನಿರೂಪಣೆ ಮಾಡ್ಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಕೆಲವೊಂದು ನಕ್ಷೆಗಳ ಸಹಾಯವನ್ನ ಪಡಿತೀವಿ. ನಕ್ಷೆಗಳು ಅಂತಂದ್ರೆ ಏನು? ಮಾಹಿತಿಗಳನ್ನ ಚಿತ್ರ ರೂಪದಲ್ಲಿ ವ್ಯಕ್ತಪಡಿಸೋದು. ಮಾಹಿತಿಗಳನ್ನ ಚಿತ್ರ ರೂಪದಲ್ಲಿ, ಅಥವಾ ನಕ್ಷೆ ಅಂದ್ರೆ ನಿಮ್ಗೆ ಗೊತ್ತಿದೆ, ಗ್ರಾಫ್ ಅಂತ, ಹೌದಾ? ಮಾಹಿತಿಯನ್ನ ಚಿತ್ರ ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ನಾವೇನಂತ ಕರಿತೀವಿ? ನಕ್ಷೆಗಳು ಅಂತ ಕರಿತೀವಿ. ಯಾಕೆ ನಾವು ಚಿತ್ರ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು? ಈಗ ನಾನು ಒಬ್ಬ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಹಾಗೆ ಹೇಳಿದ್ರೆ, ಗಣಿತ ವಿಷಯದಲ್ಲಿ ಅವನು 50 ಅಂಕಗಳಿಗೆ 45 ತಗೊಂಡಿದ್ದಾನೆ. ಆಮೇಲೆ ವಿಜ್ಞಾನದಲ್ಲಿ ಅವನು 39 ತಗೊಂಡಿದ್ದಾನೆ. ಆಮೇಲೆ ಸಮಾಜದಲ್ಲಿ ಅವನು 50 ತಗೊಂಡಿದ್ದಾನೆ ಅಂತ ತಿಳ್ಕೊಟ್ರೆ, ಕನ್ನಡದಲ್ಲಿ 49 ತಗೊಂಡಿದ್ದಾನೆ. ಈ ತರಹ ನಾನು ಹೇಳ್ತಾ ಹೋದ್ರೆ ಕರೆಕ್ಟ್ ಆಗಿ ಅರ್ಥ ಆಗಲ್ಲ. ಅದನ್ನೇ ನಾನು ಚಿತ್ರರೂಪದಲ್ಲಿ ವ್ಯಕ್ತಪಡಿಸಿದ್ರೆ ಅವಾಗ ಆ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನ ನೀವು ಅಳಿಬೇಕಂದ್ರೆ ಒಂದು ಗ್ರಾಫ್ ಅನ್ನ ಅಥವಾ ಒಂದು ನಕ್ಷೆಯನ್ನ ನೋಡಿದ್ರೆ ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತದೆ. ಹಾಗಾದ್ರೆ ಈ ನಕ್ಷೆಗಳಲ್ಲಿ ನಾವು ಹಲವಾರು ವಿಧಗಳನ್ನ ನೋಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಬರೋದು ಚಿತ್ರನಕ್ಷೆ. ಯಾವುದು? ಚಿತ್ರನಕ್ಷೆ. ಓಕೆ, ಮತ್ತೆ ನಾವು ನೋಡೋದಾದ್ರೆ ಹಲವಾರು ವಿಧಗಳಿವೆ. ಯಾವ್ಯಾವಪ್ಪ? ಬಾರ್ ಗ್ರಾಫ್ ಅಂತಂದ್ರೆ ಇದನ್ನ ನಾವು
ಸ್ತಂಭ ನಕ್ಷೆ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ತಂಭ ನಕ್ಷೆ. ಮತ್ತೊಂದಿದೆ, ಹಿಸ್ಟೋಗ್ರಾಮ್ ಅಂದ್ರೆ ಊತಕ ನಕ್ಷೆ. ಏನಂತ ಕರೀತಾರೆ ಇದಕ್ಕೆ? ಊತಕ ನಕ್ಷೆ. ಇದನ್ನ ಲೈನ್ ಗ್ರಾಫ್, ಇದು ರೇಖಾ ನಕ್ಷೆ. ಓಕೆ, ನೆಕ್ಸ್ಟ್ ಪೈಗ್ರಾಫ್. ಇದನ್ನ ನೀವು ಆಲ್ಮೋಸ್ಟ್ ನೋಡಿರ್ತೀರ ಎಲ್ಲಾ ಕಡೆ. ಪೈಗ್ರಾಫ್ ಅಂತಂದ್ರೆ ಪೈ ನಕ್ಷೆ ಅಥವಾ ವೃತ್ತಖಂಡ ನಕ್ಷೆ, ವೃತ್ತಾಕಾರದ ನಕ್ಷೆ, ಪೈ ನಕ್ಷೆ. ಇವು ನಕ್ಷೆಗಳ ವಿಧಗಳು. ಹಾಗಾದ್ರೆ ನಾವೇನ್ ಮಾಡೋಣ? ಚಿತ್ರ ನಕ್ಷೆ ಅಂತಂದ್ರೆ ಏನು ಅಂತ ನೋಡೋಣ. ಚಿತ್ರ ನಕ್ಷೆ. ಇಲ್ಲಿ ನಾವೇನ್ ಮಾಡಿದೀವಿ? ಚಿಹ್ನೆಗಳನ್ನ ಬಳಸಿ ದತ್ತಾಂಶಗಳನ್ನ ನೀಡುವುದು. ಚಿಹ್ನೆಗಳನ್ನ ಬಳಸಿ ದತ್ತಾಂಶಗಳ ಚಿತ್ರಣವನ್ನ ನೀಡೋದಕ್ಕೆ ನಾವೇನಂತ ಕರಿತೀವಿ? ಚಿತ್ರನಕ್ಷೆ ಅಂತ ಕರಿತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ಏನಂತ, ಈಗ ಒಂದು ಕಾರು ತಯಾರಿಕಾ ಕಂಪನಿ ಇದೆ. ಆ ಕಾರು ತಯಾರಿಕಾ ಕಂಪನಿ ಏನ್ ಮಾಡ್ತಾ ಇದೆ? ಕಾರುಗಳನ್ನ ತಯಾರಿಸ್ತಾ ಇದೆ, ಹೌದಾ? ಈಗ ನಮಗೇನ್ ಮಾಹಿತಿ ಬೇಕು? ಅದು ಯಾವ ತಿಂಗಳಲ್ಲಿ ಎಷ್ಟು ಕಾರುಗಳನ್ನ ತಯಾರಿಸಿತು ಅಂತ ಒಂದು ಮಾಹಿತಿ ನಮಗ್ ಬೇಕಾಗಿದೆ. ಅವಾಗ ನೀವೇನ್ ಮಾಡ್ತೀರಾ? ಪ್ರತಿಯೊಂದು ಕಾರ್ನ ಎಣಿಸ್ತಾ ಕೂರಕ್ಕಾಗತ್ತಾ? ಇಲ್ಲ. ನಾವೇನ್ ಮಾಡೋಣ? ಅದಕ್ಕೆ ಒಂದು ಕಾರಿನ ಚಿಹ್ನೆಯನ್ನ ತಗೊಳ್ಳೋಣ. ಚಿಹ್ನೆ ಅಂದ್ರೆ ಕಾರಿನ ಚಿತ್ರ ತಗೊಳ್ಳೋಣ. ಏನಂತ ತಗೊಳ್ಳೋಣ? ಒಂದು ಕಾರಿನ ಚಿತ್ರವನ್ನ ತಗೊಂಡು ಈ ಒಂದು ಕಾರಿನ ಚಿತ್ರ ಈಸ್ ಈಕ್ವಲ್ ಟು 100 ಕಾರುಗಳು ಅಂತ ಹೇಳೋಣ. ಎಷ್ಟು? ಒಂದು ಕಾರಿನ ಚಿತ್ರ ಅಥವಾ ಅದನ್ನ ಚಿಹ್ನೆ ಅಂತ ಕರಿತೀವಿ. ಈಗ ನಾವು ಕಾರ್ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ದೀವಲ್ಲ, ಸೊ ಕಾರನ್ನ ತಗೊಳ್ಳೋಣ. ಒಂದು ಕಾರಿನ ಚಿತ್ರವನ್ನ ತಗೊಂಡು ಒಂದು ಕಾರು ಈಸ್ ಈಕ್ವಲ್ ಟು ಎಷ್ಟು ಕಾರುಗಳಿಗೆ ಸಮ ಅಂತ ಹೇಳೋಣ? 100 ಕಾರುಗಳಿಗೆ ಸಮ. ಒಂದು ಕಾರ್ ಈಸ್ ಈಕ್ವಲ್ ಟು 100 ಕಾರ್, 100 ಕಾರ್ ಅಂದ್ರೆ ಒಂದು ಕಾರ್ 100 ಕಾರುಗಳಿಗೆ ಸಮ ಅಂತ ನಾವೇನ್ ಮಾಡೋಣ? ಒಂದು ಪ್ರಮಾಣವನ್ನ ತಗೊಳ್ಳೋಣ. ಅಂದ್ರೆ ಒಂದು ಚಿಹ್ನೆ ಇಲ್ಲಿ 100 ಕಾರುಗಳನ್ನ ಪ್ರತಿನಿಧಿಸ್ತಾ ಇದೆ, ಹೌದಾ? ಹಾಗಾದ್ರೆ ಈಗ ನನಗೇನ್ ಬೇಕು? ಜುಲೈ ತಿಂಗಳಲ್ಲಿ ತಯಾರಾದಂತಹ ಕಾರುಗಳ ಸಂಖ್ಯೆ ಎಷ್ಟು? ಆಗಸ್ಟ್ ತಿಂಗಳಲ್ಲಿ ತಯಾರಾದಂತಹ ಕಾರುಗಳ ಸಂಖ್ಯೆ ಎಷ್ಟು? ಸೆಪ್ಟೆಂಬರ್ ತಿಂಗಳಲ್ಲಿ ತಯಾರಾದಂತಹ ಕಾರುಗಳ ಸಂಖ್ಯೆ ಎಷ್ಟು? ಅಥವಾ ಜನವರಿ ತಿಂಗಳಲ್ಲಿ ತಯಾರಿಸಲಾದಂತಹ ಕಾರುಗಳ ಸಂಖ್ಯೆ ಎಷ್ಟು ಅಂತ ನನಗ್ ಬೇಕು. ಈಗ ನಾನೇನ್ ಹೇಳ್ತೀನಿ? ಜನವರಿ ತಿಂಗಳಲ್ಲಿ 500 ಕಾರುಗಳನ್ನ ತಯಾರಿಸಲಾಯಿತು ಅಂತ ಹೇಳ್ತೀನಿ. ಎಷ್ಟು? 500 ಕಾರುಗಳು. ಹಂಗಂತ ನೀವು 500 ಕಾರುಗಳನ್ನ ತೆಗಿಯಕ್ಕಾಗತ್ತಾ? ಇಲ್ಲ. ಅವಾಗ ನಾವೇನ್ ಮಾಡ್ತೀವಿ? ಇಲ್ಲಿ ಒಂದು ಪ್ರಮಾಣ ತಗೊಂಡಿದ್ದೀವಿ. ಏನಂತ? ಒಂದು ಕಾರ್ ಈಸ್ ಈಕ್ವಲ್ ಟು 100 ಕಾರುಗಳು. ಅಂದ್ರೆ ಒಂದು ಕಾರ್ 100 ಕಾರಿಗೆ ಸಮ ಆದ್ರೆ 500 ಕಾರುಗಳನ್ನ ನಾವು ಹೇಳ್ಬೇಕಂದ್ರೆ ಎಷ್ಟು ಕಾರುಗಳನ್ನ ತೆಗಿತೀವಿ? 5 ಕಾರುಗಳನ್ನ ತೆಗಿತೀವಿ, ಹೌದಾ? ನೀವು 5 ಕಾರುಗಳನ್ನ ತೆಗೆದ್ರೆ, ಇಲ್ಲಿ ಕಾರುಗಳನ್ನ ನೀವು ತೆಗೆದ್ರೆ ಅವಾಗ 500ಗಳು ಆಯ್ತು. ಇದನ್ನ ನೀವು ಕಾರ್ ಅಂತ ಈ ಚಿಹ್ನೆಯನ್ನ ಕಾರ್ ಅಂತ ತಗೊಳ್ರೆ, ಓಕೆ, ಇದು ನಿಮ್ಮ ಕಾರ್ ಆಯ್ತು. ಓಕೆ, ಈ ಕಾರು 5 ಕಾರುಗಳನ್ನ ತೆಗೆದ್ರೆ ಅದು 500 ಕಾರುಗಳು. ಓಕೆ, ಇಲ್ಲಿ ಜುಲೈ ತಿಂಗಳಲ್ಲಿ ಎಷ್ಟಿದೆ? ಒಂದು ಕಾರ್ ಇದೆ, 2 ಇದೆ, ಒಂದು ಅರ್ಧ ಇದೆ. ಅರ್ಥ ಏನದ್ರದ್ದು? ಒಂದು ಕಾರ್ ಅಂತಂದ್ರೆ 100 ಕಾರ್, ಇದು ಒಂದು ಕಾರ್ ಅಂತಂದ್ರೆ 100 ಕಾರ್, ಮತ್ತೆ ಅರ್ಧ ಇದೆ. ಅರ್ಧ ಅಂತಂದ್ರೆ 50. ಹಾಗಾದ್ರೆ 100 + 100 + 50, 100 + 100 200, 200 + 50 ಎಷ್ಟಾಯ್ತು? 250 ಅಂತ ಆಯ್ತು. ಎಷ್ಟು ಸುಲಭವಾಗಿ ಹೇಳ್ಬೋದಲ್ಲ ಚಿತ್ರನಕ್ಷೆಯಲ್ಲಿ. ನೆಕ್ಸ್ಟ್, ಆಗಸ್ಟ್ ತಿಂಗಳಲ್ಲಿ ನೋಡಿದ್ರೆ, ಆಗಸ್ಟ್ ತಿಂಗಳಲ್ಲಿ ನಾವು 300 ಕಾರುಗಳನ್ನ ತಯಾರಿಸಿದ್ದೀವಿ ಅಂತ ನಮಗ್ ಗೊತ್ತು. ಅದನ್ನ ಚಿತ್ರ ರೂಪದಲ್ಲಿ ಹೆಂಗ್ ವ್ಯಕ್ತಪಡಿಸ್ತೀರಾ? ಒಂದು ಕಾರ್, 100 ಕಾರ್ ಅಂದ್ರೆ ಒಂದು ಕಾರ್ ತೆಗಿತೀರಾ, 2 ಕಾರ್ ತೆಗಿತೀರಾ, 3 ಕಾರ್ ತೆಗಿತೀರಾ. ಒಂದು ಅಂದ್ರೆ 100, ಇನ್ನೊಂದು ಕಾರ್ ಅಂದ್ರೆ 100, ಮತ್ತೊಂದು ಕಾರ್ ಅಂದ್ರೆ 100. ಅಂದ್ರೆ 100 + 100 200, 200 + 100 300. ಒಟ್ಟು ಆಗಸ್ಟ್ ತಿಂಗಳಲ್ಲಿ ತಯಾರಿಸಲಾದಂತಹ ಕಾರ್ಗಳ ಸಂಖ್ಯೆ ಎಷ್ಟಾಯ್ತು ಇಲ್ಲಿಗ? 300 ಕಾರ್ಗಳು, ಹೌದಾ? ನೆಕ್ಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟಿದೆ? ಉತ್ತರ ಹೇಳ್ರಿ ನೋಡೋಣ. 1 2 3 4. 4 ಅಂತಂದ್ರೆ ಒಂದು ಕಾರ್ ಅಂದ್ರೆ 100 ಕಾರ್, ಇದು 100 100 100 ಅಂದ್ರೆ 100 + 100 200, 200 + 100 300, 300 + 100 400. ಹಾಗಾದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ತಯಾರಾದಂತಹ ಒಟ್ಟು ಕಾರ್ಗಳ ಸಂಖ್ಯೆ 400.
ಅಂತ ನಾವು ಹೇಳ್ಬೋದು. ಅಂದ್ರೆ ಯಾವುದೇ ಒಂದು ಚಿಹ್ನೆಯನ್ನ ಬಳಸಿ ನಾವು ಇಲ್ಲಿ ಮಾಹಿತಿಯನ್ನ ನಿರೂಪಣೆ ಮಾಡಿದ್ವಿ. ಈ ಚಿತ್ರನಕ್ಷೆಯಲ್ಲಿ ನಾವು ಚಿಹ್ನೆಯನ್ನ ತಗೋತೀವಿ ಮತ್ತು ಆ ಚಿಹ್ನೆಗೆ ಒಂದು ಪ್ರಮಾಣವನ್ನ ನಿಗದಿಪಡಿಸ್ತೀವಿ. ಏನಂತ? ಇಲ್ಲಿ ನಾವು 1 ಕಾರ್ = 100 ಕಾರ್ ಅಂತ ಹೇಳಿದೀವಿ. ಅದೇ ತರಹ ನೀವು ಯಾವುದೇ ಒಂದು ಮಾಹಿತಿಯನ್ನ ಹೇಳ್ಬೇಕಂತಂದ್ರೆ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಅಥವಾ ನಿಮಗೆ ಬೇಕಾದಂತಹ ಒಂದು ಚಿಹ್ನೆಯನ್ನ ತಗೋತೀರಾ. ಆ ಚಿಹ್ನೆಗೆ ಒಂದು ಪ್ರಮಾಣವನ್ನ ನಿಗದಿಪಡಿಸ್ತೀರಾ. ಆ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಹೇಳ್ತಾ ಹೋಗ್ತೀರಾ. ಅದು ಚಿತ್ರನಕ್ಷೆ. ಇದನ್ನ ನಾವೇನಂತ ಕರಿತೀವಿ? ಚಿತ್ರನಕ್ಷೆ. ಓಕೆ, ಈಗ ನೆಕ್ಸ್ಟ್ ನೋಡೋದಾದ್ರೆ ನಾವಿಲ್ಲಿ ನಕ್ಷೆಯ ವಿಧಗಳನ್ನ ನೋಡಿದೀವಿ. ಯಾವ್ಯಾವ ವಿಧಗಳು ಹೆಂಗಿರತ್ತೆ ಅಂತ ನೋಡೋಣ. ಮೊದಲನೇದು ಯಾವ್ದಿದೆ? ಸ್ತಂಭ ನಕ್ಷೆ. ಸ್ತಂಭ ನಕ್ಷೆ ಹೆಸರೇ ಹೇಳತ್ತೆ ನಿಮ್ಗೆ. ಸ್ತಂಭ ಅಂತಂದ್ರೆ ಏನು? ಕಂಬಗಳು. ಕಂಬಗಳು ಯಾವ ರೀತಿ ಇರತ್ತೆ? ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ರಿ, ನಿಮ್ಮ ತಲೆಯಲ್ಲಿ ಬರತ್ತೆ. ಸ್ತಂಭ ಅಂದ್ರೆ ಕಂಬಗಳು. ಹೆಂಗಿರತ್ತೆ ಇದು? ಆಯತಾಕಾರದಲ್ಲಿ ಇರತ್ತೆ, ಉದ್ದವಾಗಿ ಇರತ್ತೆ, ಆಯತಾಕಾರದಲ್ಲಿ ಇರತ್ತೆ. ಸಮಾನ ಅಗಲ ಆದರೆ ದತ್ತಾಂಶಗಳಿಗೆ ಅನುಗುಣವಾದ ಎತ್ತರವನ್ನು ಹೊಂದಿರುವಂತಹ ಕಂಬಗಳ ಮೂಲಕ ಮಾಹಿತಿಯ ಚಿತ್ರಣ ಮಾಡೋದಕ್ಕೆ ಸ್ತಂಭ ನಕ್ಷೆ ಅಂತ ಕರೀತಾರೆ. ಅಂದ್ರೆ ಈ ಸ್ತಂಭ ನಕ್ಷೆಯಲ್ಲಿ ನಮ್ಮ ಸ್ತಂಭಗಳು ಯಾವ ಆಕಾರದಲ್ಲಿರತ್ತೆ? ಆಯತಾಕಾರದಲ್ಲಿರತ್ತೆ. ಪ್ರತಿಯೊಂದು ಸ್ತಂಭಗಳು ಸಮಾನವಾದಂತಹ ಅಗಲಗಳನ್ನ ಹೊಂದಿರ್ತವೆ, ಆದರೆ ಮಾಹಿತಿಗೆ ಅನುಗುಣವಾದಂತಹ ಎತ್ತರಗಳನ್ನ ಹೊಂದಿರ್ತವೆ. ಹೆಂಗೆ? ನಮ್ಗೆ ಅರ್ಥ ಆಗ್ಲಿಲ್ಲ. ಸೊ ಫಾರ್ ಎಕ್ಸಾಂಪಲ್, ಈಗ ನಾವು ಈ ಒಂದು ಮಾಹಿತಿಯನ್ನ ನಕ್ಷೆಯಲ್ಲಿ ಹಾಕೋದಕ್ಕಿಂತ ಮುಂಚೆ ನಕ್ಷೆಯನ್ನ ಯಾವ ರೀತಿ ತೆಗಿತೀವಿ, ನಕ್ಷೆಗಳನ್ನ ತೆಗಿಯಬೇಕಾದ್ರೆ ಏನೇನು ನಮಗೆ ಬೇಸಿಕ್ ಆಗಿ ಗೊತ್ತಿರ್ಬೇಕು ಅನ್ನೋದನ್ನ ನೋಡೋಣ. ಈಗ ಒಂದು ಗ್ರಾಫ್ ನಲ್ಲಿ ಒಂದು ಮಾಹಿತಿಯನ್ನ ಹಾಕ್ತಾ ಇದ್ದೀರಾ. ಮೊದಲು ನಮ್ಗೆ ಏನ್ ಗೊತ್ತಿರ್ಬೇಕು? ಎಕ್ಸ್ ಅಕ್ಷ ಅಂತಂದ್ರೆ ಏನ್ ಗೊತ್ತಿರ್ಬೇಕು, ವಾಯ್ ಅಕ್ಷ ಅಂತಂದ್ರೆ ಏನ್ ಗೊತ್ತಿರ್ಬೇಕು, ಹೌದಾ? ಅಡ್ಡವಾಗಿರುವಂತಹ ರೇಖೆಗೆ ನಾವು ಎಕ್ಸ್ ಅಕ್ಷ ಅಂತ ಕರಿತೀವಿ, ಲಂಬವಾಗಿರುವ ರೇಖೆಗೆ ವಾಯ್ ಅಕ್ಷ ಅಂತ ಕರಿತೀವಿ. ಇದು ಎಕ್ಸ್ ಅಕ್ಷ, ಇದು ಎಕ್ಸ್ ಡ್ಯಾಶ್, ಇದು ವಾಯ್ ಅಕ್ಷ, ಇದು ವಾಯ್ ಡ್ಯಾಶ್. ಈ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷ ಯಾವ ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ ಅದಕ್ಕೆ ನಾವೇನಂತ ಕರಿತೀವಿ? ಮೂಲ ಬಿಂದು ಅಥವಾ ಒರಿಜಿನ್ ಅಂತ ಕರೀತಾರೆ. ಮೂಲ ಬಿಂದು. ಇದು ನಮಗೆ ನಕ್ಷೆಯನ್ನ ತೆಗಿಬೇಕಂತಂದ್ರೆ ಬೇಸಿಕ್ ಆಗಿ ಗೊತ್ತಿರುವಂತಹದ್ದು, ಹೌದಾ? ಇದು ಕೂಡ ನಿಮ್ಗೆ ಈಗಾಗ್ಲೇ ಗೊತ್ತಿದೆ. ಈಗ ನಾವೇನ್ ಮಾಡೋಣ, ಇಲ್ಲಿ ಒಂದು ಉದಾಹರಣೆಯನ್ನ ತಗೊಂಡಿದೀವಿ. ಏನಂತ ತಗೊಂಡಿದೀವಿ? ಇಲ್ಲಿ ನಾವು ಶಾಲಾ ವರ್ಷಗಳಿವೆ ಮತ್ತು 8ನೇ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ, ಅಂದ್ರೆ ಯಾವ ವರ್ಷಗಳಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ನಾವು ಈ ಸ್ತಂಭ ನಕ್ಷೆಯಲ್ಲಿ ತೋರಿಸ್ತಾ ಇದ್ದೀವಿ. ಈಗ ಅವಾಗ ನಾವೇನ್ ಮಾಡ್ತೀವಿ? ಶಾಲಾ ವರ್ಷಗಳನ್ನ ಎಕ್ಸ್ ಅಕ್ಷದಲ್ಲಿ ತೆಗೆದುಕೊಂಡಿದ್ದೀವಿ, ಇದು ಎಕ್ಸ್ ಅಕ್ಷ. ನೆಕ್ಸ್ಟ್ 8ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ವಾಯ್ ಅಕ್ಷದಲ್ಲಿ ತೆಗೆದುಕೊಂಡಿದ್ದೀವಿ, ಹೌದಾ? ಈಗ ಶಾಲಾ ವರ್ಷಗಳಲ್ಲಿ ಯಾವ ವರ್ಷಗಳಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅನ್ನೋದರ ಮಾಹಿತಿಯನ್ನ ನಾವು ಈ ನಕ್ಷೆಯಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ 2003ರಿಂದ ಪ್ರಾರಂಭ ಮಾಡಿದ್ದೀವಿ. 2003ರಿಂದ 2004, 2004ರಿಂದ 2005, 2005ರಿಂದ 2006, 2006ರಿಂದ 7, 7ರಿಂದ 8, ಈ ಇಷ್ಟು ವರ್ಷಗಳಲ್ಲಿ ಎಷ್ಟು ಮಕ್ಕಳಿದ್ದಾರೆ 8ನೇ ತರಗತಿಯಲ್ಲಿ ಅಂತ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಾವೇನ್ ಮಾಡೋಣ, ಇಲ್ಲಿ ಒಂದು ಸ್ಕೇಲ್ ಅನ್ನ ನೋಡೋಣ. ಇಲ್ಲಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದೀವಿ? ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷ ಛೇದಿಸುವ ಬಿಂದು ಓ, ಇದನ್ನ ಒರಿಜಿನ್ ಅಂತ ಕರಿತೀವಿ, ಮೂಲ ಬಿಂದು ಅಂತ ಕರಿತೀವಿ. ಇದು ಓ ಆಯ್ತು. ಈಗ ಇಲ್ಲಿ ಪ್ರಮಾಣ ಒಂದು ಮಾನ = ಎಷ್ಟು ತಗೊಂಡಿದೀವಿ? 50 ವಿದ್ಯಾರ್ಥಿಗಳು ಅಂತ ತಗೊಂಡಿದೀವಿ ವಾಯ್ ಅಕ್ಷದಲ್ಲಿ. ನೋಡ್ರಿ, ಇಲ್ಲಿ 1 ಸೆಂಟಿಮೀಟರ್ಗೆ ನಾವ್ ಎಷ್ಟಂತ ತಗೊಂಡಿದೀವಿ? 50 ವಿದ್ಯಾರ್ಥಿಗಳು. ಅದನ್ನ ನಾವೇನಂತ ಕರಿತೀವಿ? ಎಕ್ಸ್ ವಾಯ್ ಅಕ್ಷದಲ್ಲಿ ಪ್ರಮಾಣ ಒಂದು ಮಾನ = 50 ವಿದ್ಯಾರ್ಥಿಗಳು. ಯಾಕಂತಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ವಾಯ್ ಅಕ್ಷದಲ್ಲಿ ತೋರಿಸ್ತಾ ಇದ್ದೀರಾ ನೀವೀಗ. 50 ವಿದ್ಯಾರ್ಥಿಗಳು. ಓಕೆ, ಗೊತ್ತಾಯ್ತು. ಎಕ್ಸ್ ಅಕ್ಷ ಆಯ್ತು, ವಾಯ್ ಅಕ್ಷ ಆಯ್ತು, ವರ್ಷಗಳನ್ನ ಎಕ್ಸ್ ಅಕ್ಷದಲ್ಲಿ ಹಾಕಿ ಆಯ್ತು, ವಾಯ್ ಅಕ್ಷದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಹಾಕಿ ಆಯ್ತು. ನಾವೇನ್ ಮಾಡಿದೀವಿ? 50 ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಿ ಪ್ರತಿಯೊಂದು ಮಾನಗಳಿಗೆ 50 ವಿದ್ಯಾರ್ಥಿಗಳನ್ನ ಹೆಚ್ಚು ಮಾಡ್ತಾ ಹೋಗಿದ್ದೀವಿ. ಈಗ 2003 ಮತ್ತು 4ರಲ್ಲಿ
ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 100 ವಿದ್ಯಾರ್ಥಿಗಳು ಇದ್ದಾರೆ. ಹಾಗಾದ್ರೆ ನೀವೇನ್ ಮಾಡ್ತೀರಾ? ಎಕ್ಸ್ ಅಕ್ಷದಲ್ಲಿ 2003ರಿಂದ 4ಕ್ಕೆ ಬಂದು ಈ y ಅಕ್ಷದಲ್ಲಿ 100 ವಿದ್ಯಾರ್ಥಿಗಳು ಎಲ್ಲಿದೆ? 100 ಇಲ್ಲಿ ತನಕ ಹಾಕ್ತೀರಾ. ಅಂದ್ರೆ ಇಲ್ಲಿ ಒಂದು ನಿಮಗೆ ಸ್ತಂಭ ಸಿಕ್ತು, ಹೌದಾ? ನೆಕ್ಸ್ಟ್ 2004ರಿಂದ 5 ವರ್ಷಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಇಲ್ಲಿದೆ. ಈ ಚಿತ್ರವನ್ನ ನೋಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗತ್ತೆ. ಎಲ್ಲಿದೆ ಇದು? ಇಲ್ಲಿ ನಮಗೆ 200 ವಿದ್ಯಾರ್ಥಿಗಳು ಇದ್ದಾರೆ. 2005ರಿಂದ 6ರಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಅವಾಗ ನೀವೇನ್ ಮಾಡ್ತೀರಾ? ಈಗ ಕೆಲವೊಂದ್ಸತಿ ಮಾಹಿತಿಯನ್ನ ಕೊಟ್ಟು ನಕ್ಷೆಯನ್ನ ತೆಗೀರಿ ಅಂತ ಕೇಳ್ತಾರೆ, ಅಥವಾ ನಕ್ಷೆಯನ್ನ ಕೊಟ್ಟು ನಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ ನಾವು ಡೈರೆಕ್ಟ್ ಆಗಿ ನಕ್ಷೆಯನ್ನ ಕೊಟ್ಟಿದ್ದೀವಿ. ಈ ನಕ್ಷೆಯನ್ನ ನೋಡಿ ನಾವು ಈ ಪ್ರಶ್ನೆಗಳಿಗೆ ಉತ್ತರಿಸ್ಬೇಕು. ಏನಂತ ಉತ್ತರಿಸ್ತೀವಿ? ಈ ಸ್ತಂಭ ನಕ್ಷೆಯು ನೀಡುತ್ತಿರುವ ಮಾಹಿತಿ ಏನು? ಏನು ಮಾಹಿತಿಯನ್ನ ನೀಡ್ತಾ ಇದೆ ಈ ಸ್ತಂಭ ನಕ್ಷೆ? ಯಾವ ವರ್ಷದಲ್ಲಿ ಗರಿಷ್ಠ ವಿದ್ಯಾರ್ಥಿಗಳಿದ್ದಾರೆ, ಯಾವ ವರ್ಷದಲ್ಲಿ ಕನಿಷ್ಠ ವಿದ್ಯಾರ್ಥಿಗಳಿದ್ದಾರೆ, ಮತ್ತು ಯಾವ ವರ್ಷದಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅನ್ನೋದ್ರ ಮಾಹಿತಿಯನ್ನ ಈ ಒಂದು ಸ್ತಂಭ ನಕ್ಷೆ ನಮಗೆ ನೀಡ್ತಾ ಇದೆ. 2005ರಿಂದ 6 ನೋಡಿದ್ರೆ ಅದು ಇಲ್ಲಿ ಬರತ್ತೆ, ಹೌದಾ? ಅಂದ್ರೆ ಇದನ್ನ ಹಿಂಗ್ ನೋಡ್ತೀರಾ. 2005ರಿಂದ 6ರಲ್ಲಿ 250 ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳ್ತೀವಿ. 6 ಮತ್ತು 7ರಲ್ಲಿ 2006 ಮತ್ತು 7ರಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 300 ವಿದ್ಯಾರ್ಥಿಗಳು ಇದ್ದಾರೆ. ಓಕೆ, ಇಲ್ಲಿ ಬಂತು. ನೆಕ್ಸ್ಟ್ 7 ಮತ್ತು 8ರಲ್ಲಿ 350 ವಿದ್ಯಾರ್ಥಿಗಳು ಇದ್ದಾರೆ. ಅಂದ್ರೆ ಈ ಒಂದು ನಕ್ಷೆಯನ್ನ ನೋಡಿದ ತಕ್ಷಣ ನಮಗೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಗೊತ್ತಾಗತ್ತೆ ಏನಂತ, ಯಾವ ವರ್ಷದಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಮತ್ತು ಯಾವ ವರ್ಷದಲ್ಲಿ ಹೆಚ್ಚಿದೆ, ಯಾವ ವರ್ಷದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ, ಹೌದಾ? ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ನೋಡೋಣ. ಈ ಸ್ತಂಭ ನಕ್ಷೆ ನೀಡುತ್ತಿರುವ ಮಾಹಿತಿ ಏನು? ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಗರಿಷ್ಠ ವಿದ್ಯಾರ್ಥಿಗಳು ಯಾವ ವರ್ಷದಲ್ಲಿದ್ದಾರೆ, ಕನಿಷ್ಠ ವಿದ್ಯಾರ್ಥಿಗಳು ಅಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಯಾವ ವರ್ಷದಲ್ಲಿ ಕಡಿಮೆ ಇದೆ ಅನ್ನೋದ್ರ ಮಾಹಿತಿಯನ್ನ ನೀಡ್ತಾ ಇದೆ. ಯಾವ ವರ್ಷದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಏರಿಕೆ ಗರಿಷ್ಠವಾಗಿತ್ತು? ಓಕೆ, ನೋಡೋಣ. ನೀವೇ ಹೇಳಿ ಮಕ್ಕಳ, ಎಲ್ಲಿದೆ ನೋಡೋಣ. ಯಾವ ಸ್ತಂಭ ಎತ್ತರ ಇದೆ? ಅದು ವಿದ್ಯಾರ್ಥಿಗಳ ಗರಿಷ್ಠ ಸಂಖ್ಯೆ. ಯಾವ್ದಿದೆ? 2007 ಮತ್ತು 8ರಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 350 ವಿದ್ಯಾರ್ಥಿಗಳು. ಈ ಒಂದು ಸ್ತಂಭದ ಎತ್ತರ ಹೆಚ್ಚಾಗಿದೆ. ಈ ಎಲ್ಲಾ ಸ್ತಂಭಗಳಿಗೆ ನಾವು ಹೋಲಿಸಿದ್ರೆ, ಕಂಪೇರ್ ಮಾಡಿದ್ರೆ ಈ ಒಂದು ಸ್ತಂಭದ ಎತ್ತರ ಹೆಚ್ಚಾಗಿದೆ. ಹಾಗಾಗಿ ಇಲ್ಲಿ ಗರಿಷ್ಠ ಸಂಖ್ಯೆಗಳ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ? 350 ವಿದ್ಯಾರ್ಥಿಗಳು ಇದ್ದಾರೆ. ಕನಿಷ್ಠ ವಿದ್ಯಾರ್ಥಿಗಳು ಎಲ್ಲಿದ್ದಾರೆ ನೋಡೋಣ. ಎಲ್ಲಿದ್ದಾರೆ ಕನಿಷ್ಠ ವಿದ್ಯಾರ್ಥಿ? ಕನಿಷ್ಠ ಅಂತಂದ್ರೆ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳು ಯಾವ ಸ್ತಂಭದಲ್ಲಿ ಸಿಗತ್ತೆ ನಿಮ್ಗೆ? 2003ರಿಂದ 4 ನೋಡಿದ್ರೆ ಈ ಒಂದು ಸ್ತಂಭ ಎಲ್ಲಾ ಸ್ತಂಭಗಳಿಗಿಂತ ಎತ್ತರ ಕಡಿಮೆ ಇದೆ. ಹಾಗಾಗಿ ಈ ಒಂದು ಸ್ತಂಭ ನಮ್ಗೆ ಏನ್ ಹೇಳತ್ತೆ ಮಾಹಿತಿ? ಇಲ್ಲಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳು ಇದ್ದಾರೆ. ಯಾವ ವರ್ಷದಲ್ಲಿ? 2003 ಮತ್ತು 4ರಲ್ಲಿ, ಹೌದಾ? ನೆಕ್ಸ್ಟ್, ಈಗ 2005-6ರಲ್ಲಿ 2003-4ರಲ್ಲಿ ಇದ್ದಕ್ಕಿಂತ 2ರಷ್ಟು ವಿದ್ಯಾರ್ಥಿಗಳು ಇದ್ರು ಅಂತ ಒಂದು ಮಾಹಿತಿ ಇದೆ. ಇದು ಸರಿನೋ ತಪ್ಪು ಅಂತ ಹೇಳ್ಬೇಕು. ಹೆಂಗ್ ನೋಡ್ತೀರಾ? 2005-6 ಎಲ್ಲಿದೆ? ಇಲ್ಲಿದೆ. 2005-6ರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ? 5-6ರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 250 ಇದೆ. 2003 ಮತ್ತು 4ರಲ್ಲಿ ಎಷ್ಟಿದೆ? 100 ಇದೆ, ಹೌದಾ? 100 ಇದೆ. 2003 ಮತ್ತು 2004ರಲ್ಲಿ ಎಷ್ಟಿದೆ? 100 ಇದೆ. ಹಾಗಾದ್ರೆ 2003 ಮತ್ತು 4ಕ್ಕಿಂತ 2005-6ರಲ್ಲಿ 2ರಷ್ಟು ವಿದ್ಯಾರ್ಥಿಗಳು ಹೆಚ್ಚಾಗಿದ್ದಾರೆ. ಹೌದು, ಹೌದಾ? ಇದನ್ನ ನೋಡಿ ನಾವು ಸ್ಪಷ್ಟವಾಗಿ ಹೇಳಬಹುದು. ಇದನ್ನ ನಾವೇನಂತ ಕರಿತೀವಿ? ಸ್ತಂಭ ನಕ್ಷೆ ಅಂತ ಕರಿತೀವಿ. ಇನ್ನೊಂದು ಉದಾಹರಣೆಯನ್ನ ತಗೊಳ್ಳೋದಾದ್ರೆ, ಒಂದು ತರಗತಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಬರ್ತ್ಡೇ ಯಾವ ತಿಂಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳ ಬರ್ತ್ಡೇ ಬರುತ್ತೆ ಅನ್ನೋದನ್ನ ಒಂದು ನಕ್ಷೆಯ ರೂಪದಲ್ಲಿ ನೋಡೋಣ, ಹೌದಾ? ಈಗ ನಮ್ಮ ತರಗತಿಯಲ್ಲಿ ಹಲವಾರು ವಿದ್ಯಾರ್ಥಿಗಳಿರ್ತಾರೆ. ಪ್ರತಿಯೊಬ್ಬರ ಬರ್ತ್ಡೇ ಬೇರೆ ಬೇರೆ ತಿಂಗಳಲ್ಲಿ ಬರುತ್ತೆ. 50 ವಿದ್ಯಾರ್ಥಿಗಳು ಇದ್ರೆ, ಫಾರ್ ಎಕ್ಸಾಂಪಲ್, ಆ 50 ವಿದ್ಯಾರ್ಥಿಗಳಲ್ಲಿ ಜನವರಿಯಲ್ಲಿ ಎಷ್ಟು ಮಕ್ಕಳ ಬರ್ತ್ಡೇ ಬರುತ್ತೆ, ಫೆಬ್ರವರಿಯಲ್ಲಿ ಎಷ್ಟು ಮಕ್ಕಳು ಬರುತ್ತೆ, ಆಮೇಲೆ ಮಾರ್ಚ್ ತಿಂಗಳಲ್ಲಿ ಎಷ್ಟು ಮಕ್ಕಳ ಬರ್ತ್ಡೇ ಬರುತ್ತೆ ಅನ್ನೋದನ್ನ ಒಂದು ಚಿತ್ರದಲ್ಲಿ ಅಥವಾ ಒಂದು ಸ್ತಂಭ ನಕ್ಷೆಯಲ್ಲಿ ನಿರೂಪಿಸ್ಬೇಕು. ಹೆಂಗ್ ನಿರೂಪಿಸ್ತೀರಾ? ಇಲ್ಲಿ ನಾವು ಎಕ್ಸ್ ಅಕ್ಷದಲ್ಲಿ ಏನಂತ ತಗೊಂಡಿದೀವಿ?
ತಿಂಗಳುಗಳನ್ನ ತಗೊಂಡಿದೀವಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಇಷ್ಟು ತಿಂಗಳುಗಳು. ವಾಯ್ ಅಕ್ಷದಲ್ಲಿ ಏನ್ ತಗೊಂಡಿದ್ದೀರಾ? 10 ವಿದ್ಯಾರ್ಥಿಗಳು ಅಂತ ತಗೊಂಡಿದ್ದೀರಾ. ಅಂದ್ರೆ 10 ವಿದ್ಯಾರ್ಥಿಗಳವರೆಗೆ ನಾವು ತಗೊಂಡಿದೀವಿ. ಇಲ್ಲಿ ಒಂದು ವಾಯಕ್ಷದಲ್ಲಿ ಮಾನ ಹೆಂಗ್ ತಗೊಂಡಿದ್ದೀರಾ? ಒಂದು ಮಾನ ಇಸ್ ಈಕ್ವಲ್ ಟು ಇಬ್ರು ಸ್ಟೂಡೆಂಟ್ಸ್ ಅಂತ ತಗೊಂಡಿದ್ದೀವಿ, 2 ವಿದ್ಯಾರ್ಥಿಗಳು ಅಂತ ತಗೊಂಡಿದ್ದೀವಿ. ಹೌದಲ್ಲ? ಇದು ನಮ್ಮ ವಾಯಕ್ಷದಲ್ಲಿ ಇರುವಂತಹ ಒಂದು ಪ್ರಮಾಣ. ಈಗ ಜನವರಿ ತಿಂಗಳಲ್ಲಿ ಬರುವಂತಹ ವಿದ್ಯಾರ್ಥಿಗಳ ಬರ್ತಡೇ, ಎಷ್ಟು ಮಕ್ಕಳ ಬರ್ತಡೇ ಜನವರಿ ತಿಂಗಳಲ್ಲಿ ಬರುತ್ತೆ? ಈ ಒಂದು ಚಿತ್ರನಕ್ಷೆ ನೋಡಿ ನಾವು ಉತ್ತರಿಸೋಣ. ಏನಂತ? ಎಷ್ಟು ಮಕ್ಕಳ ಬರ್ತಡೇ ಜನವರಿಯಲ್ಲಿ ಬರುತ್ತೆ? ಇಲ್ಲಿ ಇದೆ. ಇಲ್ಲಿ ಅಂತಂದ್ರೆ ಇದು 2 ಮತ್ತು 4ರ ಮಧ್ಯದಲ್ಲಿದೆ. ಇದನ್ನ ನಾವು 3 ಅಂತ ತಗೊಳ್ಳೋಣ. ನೆಕ್ಸ್ಟ್ 4 ಮತ್ತು 6ರ ಮಧ್ಯಭಾಗದಲ್ಲಿ ಫೆಬ್ರವರಿಯಲ್ಲಿ ಇದೆ. ಅಂದ್ರೆ ಇದು 4 ಮತ್ತು 5, 6ರ ಮಧ್ಯಭಾಗದಲ್ಲಿ 5 ಬರುತ್ತೆ. ಓಕೆ, ಸೊ ನೀವು ಇದನ್ನ 4 ಅಂತ ತಗೋಬಹುದು ಅಥವಾ 5 ಅಂತ ತಗೋಬಹುದು. ಇಷ್ಟು ಮಕ್ಕಳ ಬರ್ತಡೇ ನಮ್ಗೆ ಫೆಬ್ರವರಿಯಲ್ಲಿ ಬರುತ್ತೆ, ಇಷ್ಟು ಮಕ್ಕಳ ಬರ್ತಡೇ ನಮ್ಗೆ ಮಾರ್ಚ್ ಅಲ್ಲಿ ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಯಾವ ತಿಂಗಳಲ್ಲಿ ಹೆಚ್ಚು ಮಕ್ಕಳ ಬರ್ತಡೇ ಬರುತ್ತೆ? ಯಾವ ತಿಂಗಳಲ್ಲಿ ಹೆಚ್ಚು ಮಕ್ಕಳ ಬರ್ತಡೇ ಬರುತ್ತೆ? ಜೂನ್ ತಿಂಗಳಲ್ಲಿ. ಯಾಕೆ? ಈ ಒಂದು ಸ್ತಂಭದ ಎತ್ತರ ಹೆಚ್ಚಾಗಿದೆ, ಹಾಗಾಗಿ ಇಲ್ಲಿ ಜೂನ್ ತಿಂಗಳಲ್ಲಿ ನಮಗೆ ಹೆಚ್ಚು ಮಕ್ಕಳ ಬರ್ತಡೇ ಬರುತ್ತೆ. ಯಾವ ತಿಂಗಳಲ್ಲಿ ಕಡಿಮೆ ಮಕ್ಕಳ ಬರ್ತಡೇ ಬರುತ್ತೆ ಹೇಳ್ರಿ ನೋಡೋಣ. ಯಾವಾಗ? ಆಗಸ್ಟ್ ತಿಂಗಳಲ್ಲಿ. ಯಾಕಂದ್ರೆ ಈ ಒಂದು ಸ್ತಂಭ ಎತ್ತರ ಕಡಿಮೆ ಇದೆ. ಇಷ್ಟನ್ನ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ ಯಾವ್ದು ಎತ್ತರ ಇದೆ ಜಾಸ್ತಿ ಇದೆ, ಯಾವ್ದು ಕಡಿಮೆ ಇದೆ. ಅದು ಕಡಿಮೆ ಮಕ್ಕಳ ಬರ್ತಡೇ. ಯಾವುದು? ಆಗಸ್ಟ್ ತಿಂಗಳು ನಮಗೆ ಕಡಿಮೆ ಮಕ್ಕಳ ಬರ್ತಡೇ ಬರುತ್ತೆ. ಇದು ಸ್ತಂಭ ನಕ್ಷೆ. ಈಗ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂತಂದ್ರೆ, ನಾವೀಗ ಸ್ತಂಭ ನಕ್ಷೆಯನ್ನ ನೋಡಿದ್ವಿ. ಈಗ ಜೋಡಿ ಸ್ತಂಭ ನಕ್ಷೆಯನ್ನ ನೋಡೋಣ. ಜೋಡಿ ಸ್ತಂಭ ನಕ್ಷೆ ಅಂತಂದ್ರೆ ಏನು? 2 ದತ್ತಾಂಶಗಳ ಗುಣಗಳನ್ನ ಒಟ್ಟಾಗಿ ತೋರಿಸುವ ಸ್ತಂಭ ನಕ್ಷೆ. ಇದು ಕೂಡ ಸ್ತಂಭ ನಕ್ಷೆನೆ, ಆದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ 2 ಮಾಹಿತಿಗಳನ್ನ ಒಟ್ಟಿಗೆ ತೋರಿಸ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿ ಅರ್ಧ ವಾರ್ಷಿಕ ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದಿರುವ ಒಟ್ಟು ಅಂಕಗಳನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಅರ್ಧ ವಾರ್ಷಿಕ ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯ ಸಾಧನೆಯನ್ನ ನೀವು ನೋಡ್ತಾ ಇದ್ದೀರಾ ಅಂತ ತಿಳ್ಕೊಳ್ರಿ. ಅವಾಗ ನೀವೇನ್ ಮಾಡ್ತೀರಾ? ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಎಷ್ಟು ತಗೊಂಡಿದ್ದಾನೆ, ವಾರ್ಷಿಕ ಪರೀಕ್ಷೆಯಲ್ಲಿ ಎಷ್ಟು ತಗೊಂಡಿದ್ದಾನೆ, ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಅಲ್ಲಿ ಎಷ್ಟು ತಗೊಂಡಿದ್ದಾನೆ, ಇಲ್ಲೂ ಮ್ಯಾಥ್ಸ್ ಅಲ್ಲಿ ಎಷ್ಟು ತಗೊಂಡಿದ್ದಾನೆ, ಸೈನ್ಸ್ ಅಲ್ಲಿ ಎಷ್ಟು ತಗೊಂಡಿದ್ದಾನೆ, ಇಲ್ಲೂ ಸೈನ್ಸ್ ಅಲ್ಲಿ ಎಷ್ಟು ತಗೊಂಡಿದ್ದಾನೆ, ನೆಕ್ಸ್ಟ್ ಹಿಂದಿಯಲ್ಲಿ ಎಷ್ಟು ತಗೊಂಡಿದ್ದಾನೆ, ಇಲ್ಲೂ ಹಿಂದಿಯಲ್ಲಿ ಎಷ್ಟು ತಗೊಂಡಿದ್ದಾನೆ, ಕನ್ನಡ, ಇದು ಕನ್ನಡದಲ್ಲಿ ಎಷ್ಟು ತಗೊಂಡಿದ್ದಾನೆ, ಇಂಗ್ಲಿಷ್ ಅಲ್ಲಿ ಎಷ್ಟು ತೆಗೆದುಕೊಂಡಿದ್ದಾನೆ, ಇಂಗ್ಲಿಷ್ ಅಲ್ಲಿ ಎಷ್ಟು ತಗೊಂಡಿದ್ದಾನೆ, ಆಮೇಲೆ ಸೋಷಿಯಲ್ ಸ್ಟಡೀಸ್ ಎಷ್ಟು ತಗೊಂಡಿದ್ದಾನೆ. ಹೌದಾ? ಅಂದ್ರೆ ನೀವೇನ್ ಮಾಡ್ತೀರಾ? ಅರ್ಧ ವಾರ್ಷಿಕ ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆಯ ಒಂದೇ ವಿದ್ಯಾರ್ಥಿಯ ಸಾಧನೆಯನ್ನ ನಾವು ಹೋಲಿಸ್ತಾ ಇದ್ದೀವಿ. ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಎಷ್ಟು ತೆಗೆದುಕೊಂಡಿದ್ದ, ವಾರ್ಷಿಕ ಪರೀಕ್ಷೆಯಲ್ಲಿ ಅವನ ಸಾಧನೆ ಎಷ್ಟು, ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ನಾವೇನಂತ ಕರಿತೀವಿ? ಇಲ್ಲಿ 2 ದತ್ತಾಂಶಗಳನ್ನ ಒಟ್ಟಿಗೆ ತೋರಿಸ್ತಾ ಇದ್ದೀವಿ. ಅದಕ್ಕೆ ನಾವೇನಂತ ಕರಿತೀವಿ? ಜೋಡಿ ಸ್ತಂಭ ನಕ್ಷೆ ಅಂತ ಕರಿತೀವಿ. ಈಗ ಇಲ್ಲಿ ಒಂದು ಉದಾಹರಣೆ ಇದೆ. ಏನಂತ? ಒಬ್ಬ ವಿದ್ಯಾರ್ಥಿ 2005-6ರಲ್ಲಿ ಮತ್ತು 6-7ರಲ್ಲಿ ಆ ವಿದ್ಯಾರ್ಥಿಯ ಸಾಧನೆಯನ್ನ ನಾವು ಹೇಳ್ತಾ ಇದ್ದೀವಿ. ಅಂದ್ರೆ 2 ವರ್ಷದಲ್ಲಿ ವಿದ್ಯಾರ್ಥಿಯ ಸಾಧನೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ಎಕ್ಸ್ ಅಕ್ಷ, ಹೌದಾ? ಇದು ವಾಯ್ ಅಕ್ಷ. ಇಲ್ಲಿ ನಾವು ವಿಷಯಗಳನ್ನ ಎಕ್ಸ್ ಅಕ್ಷದಲ್ಲಿ ತೆಗೆದುಕೊಂಡಿದ್ದೀವಿ, ವಿದ್ಯಾರ್ಥಿಗಳು ಪಡೆದಂತಹ ಅಂಕಗಳನ್ನ ವಾಯ್ ಅಕ್ಷದಲ್ಲಿ ತೆಗೆದುಕೊಂಡಿದ್ದೀವಿ. ಹೌದಾ? 10, 20, 30, 40, 50, 60, 70, 80, 100 ಈ ತರ ತಗೊಂಡಿದ್ದೀವಿ. ಈಗ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಫಸ್ಟ್ 2005ರಲ್ಲಿ ಎಷ್ಟು ತೆಗೆದುಕೊಂಡಿದ್ದವನು? 30 ಅಂಕಗಳು. 2006 ಮತ್ತು 7ರಲ್ಲಿ 60 ಅಂಕಗಳನ್ನ ತೆಗೆದುಕೊಂಡಿದ್ದಾನೆ. ಸಮಾಜಶಾಸ್ತ್ರದಲ್ಲಿ ಎಷ್ಟು ತೆಗೆದುಕೊಂಡಿದ್ದಾನೆ? 2005, 6, ಇದು 6, 7, ಹೌದಾ? ಎಷ್ಟು ತೆಗೆದುಕೊಂಡಿದ್ದಾನೆ? 50 ಅಂಕಗಳು. ಆಮೇಲೆ 6 ಮತ್ತು 7ರಲ್ಲಿ ಎಷ್ಟು ತೆಗೆದುಕೊಂಡಿದ್ದಾನೆ? 50 ಮತ್ತು 60ರ ಮಧ್ಯಭಾಗದಲ್ಲಿ, ಅಂತಂದ್ರೆ ಅವನು 58, 57 ಅಂಕಗಳನ್ನ ತೆಗೆದುಕೊಂಡಿದ್ದಾನೆ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ತೆಗೆದುಕೊಂಡಿದ್ದಾನ ಅವನು?
ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 50 ಮತ್ತು 40, 45 ಅಥವಾ 49 ಅಂಕಗಳನ್ನ ತೆಗೆದುಕೊಂಡಿದ್ದಾನೆ ಅಂತ ತಿಳ್ಕೊಡ್ರಿ. 45 ಅಂಕಗಳು ಅವನು 2005ರಲ್ಲಿ 5 ಮತ್ತು 6ರಲ್ಲಿ. ನೆಕ್ಸ್ಟ್ ಆಮೇಲೆ 50 ಅಂಕಗಳನ್ನ ಅವನು 6 ಮತ್ತು 7ರಲ್ಲಿ ತೆಗೆದುಕೊಂಡಿದ್ದಾನೆ. ಅದೇ ತರಹ ಆಂಗ್ಲ ಭಾಷೆಯಲ್ಲಿ ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದಾನೆ ಅದನ್ನ ನೋಡ್ತೀರಾ. 50 ಅಂಕಗಳು. ಇದನ್ನ 45 ಅಥವಾ 48 ಅಂಕಗಳನ್ನ ಅವನು ತೆಗೆದುಕೊಂಡಿದ್ದಾನೆ. ಇಲ್ಲಿ ನಾವು ಒಬ್ಬ ವಿದ್ಯಾರ್ಥಿಯ 2 ವರ್ಷಗಳ ಸಾಧನೆಯನ್ನ ನೋಡ್ತಾ ಇದೀವಿ. ಇದು ಗಣಿತ ವಿಷಯ, ಇದು ಸಮಾಜಶಾಸ್ತ್ರ, ಇದು ವಿಜ್ಞಾನ ವಿಷಯ, ಇದು ಇಂಗ್ಲಿಷ್ ವಿಷಯ, ಇದು ಹಿಂದಿ ವಿಷಯ. ಓಕೆ, ಇದನ್ನ ನೀವು ನಕ್ಷೆಯಲ್ಲಿ ತೋರಿಸಿದ್ರಿ. ಇಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದಾನೆ. ಈಗ ನಾವೇನ್ ಹೋಲಿಸ್ಬೇಕು, ಏನನ್ನ ನಾವು ಪರಿಗಣಿಸ್ತಾ ಇದ್ದೀವಿ ಅಂದ್ರೆ ಯಾವ ವಿಷಯದಲ್ಲಿ ವಿದ್ಯಾರ್ಥಿಯ ಸಾಧನೆ ಸಮ ಇದೆ. ಅಂದ್ರೆ ಅವನು ಹೋದ ವರ್ಷನೂ ಅಷ್ಟೇ ಅಂಕ ತೆಗೆದುಕೊಂಡಿದ್ದ, ಈ ವರ್ಷನೂ ಅಷ್ಟೇ ಅಂಕ ತೆಗೆದುಕೊಂಡಿದ್ದಾನೆ. 2005, 6ರಲ್ಲೂ ಅಷ್ಟೇ ಅಂಕ, 6, 7ರಲ್ಲೂ ಅಷ್ಟೇ ಅಂಕ ಅಂತ ಹೇಳ್ಬೇಕಂದ್ರೆ ಅವಾಗ ಹಿಂದಿ ವಿಷಯದಲ್ಲಿ ಅವನ ಸಾಧನೆ ಏನಾಗಿದೆ, ಸಮವಾಗಿದೆ. ಯಾವ ವಿಷಯದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಯಾಕೆ ಇಲ್ಲಿ ಸ್ತಂಭಗಳು ಹೆಂಗಿದೆ, ಸಮವಾಗಿದೆ, ಎತ್ತರ ಸಮವಾಗಿದೆ. ಹಾಗಾಗಿ ಇಲ್ಲಿ ನಾವೇನ್ ಹೇಳ್ತೀವಿ, ಹಿಂದಿ ವಿಷಯದಲ್ಲಿ ಅವನ ಸಾಧನೆ ಸ್ಥಿರವಾಗಿದೆ. ಯಾವ ವಿಷಯದಲ್ಲಿ ಅವನ ಸಾಧನೆ ಗರಿಷ್ಠವಾಗಿದೆ ಅಂತ ನಾವು ಕೇಳಿದ್ರೆ ಯಾವ ವಿಷಯದಲ್ಲಿ, ಯಾವ ವರ್ಷದಲ್ಲಿ. ಈಗ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಇಲ್ಲೆಲ್ಲಾ ಸ್ತಂಭಗಳನ್ನ ಕಂಪೇರ್ ಮಾಡ್ರಿ, ಅವಾಗ ನಿಮ್ಗೇನ್ ಗೊತ್ತಾಗತ್ತೆ, ಯಾವ ಒಂದು ಸ್ತಂಭದ ಎತ್ತರ ಹೆಚ್ಚಾಗಿದೆ, ಈ ಗಣಿತದ ವಿಷಯದ ಸ್ತಂಭ ಹೆಚ್ಚಾಗಿದೆ. ಅಂದ್ರೆ ಓಕೆ, ಈ ಗಣಿತ ವಿಷಯದಲ್ಲಿ ಅವನು 2005, 6ಕ್ಕಿಂತ 2006, 7ರಲ್ಲಿ ಅವನ ಸಾಧನೆ ಹೆಚ್ಚಾಗಿದೆ ಅಂತ ಹೇಳ್ತೀವಿ. ಸಮಾಜಶಾಸ್ತ್ರದಲ್ಲಿ ಹೆಂಗಿದೆ, 5, 6 ವರ್ಷಕ್ಕಿಂತ 2006, 7ರಲ್ಲಿ ಸ್ವಲ್ಪ ಹೆಚ್ಚಾಗಿದೆ. ಇಲ್ಲಿ ವಿಜ್ಞಾನದಲ್ಲೂ ಹಂಗೆ ಇದೆ. ಆಂಗ್ಲ ಭಾಷೆಯಲ್ಲಿ ಹೆಂಗಿದೆ, 2005 ಮತ್ತು 6ಕ್ಕಿಂತ ಅವನು 2006 ಮತ್ತು 7ರಲ್ಲಿ ಅವನ ಸಾಧನೆ ಸ್ವಲ್ಪ ಕಡಿಮೆಯಾಗಿದೆ. ಯಾಕಂತಂದ್ರೆ ಈ ಸ್ತಂಭಕ್ಕೆ ಕಂಪೇರ್ ಮಾಡಿದ್ರೆ ಈ ಒಂದು ಸ್ತಂಭದ ಎತ್ತರ ಕಡಿಮೆ ಆಗಿದೆ. ಹಾಗಾದ್ರೆ ನಾವೇನ್ ಹೇಳ್ಬೋದು, ಈ ವರ್ಷದಲ್ಲಿ ಅವನ ಸಾಧನೆ ಹೆಚ್ಚಾಗಿತ್ತು, ಈ ವರ್ಷದಲ್ಲಿ ಅವನ ಸಾಧನೆ ಕಡಿಮೆಯಾಗಿದೆ ಅಂತ ಹೇಳಬಹುದು. ಈ ಒಂದು ಮಾಹಿತಿಯನ್ನ, 2 ದತ್ತಾಂಶಗಳನ್ನ, 2 ಮಾಹಿತಿಗಳನ್ನ ಒಟ್ಟಿಗೆ ನಾವು ಸ್ತಂಭ ನಕ್ಷೆಯಲ್ಲಿ ತೋರಿಸಿದ್ರೆ ಅದನ್ನ ನಾವೇನಂತ ಕರಿತೀವಿ, ಜೋಡಿ ಸ್ತಂಭ ನಕ್ಷೆ ಅಂತ ಕರಿತೀವಿ. ಏನಂತ ಕರಿತೀವಿ, ಜೋಡಿ ಸ್ತಂಭ ನಕ್ಷೆ. ನೆನ್ಪಿಟ್ಕೊಳ್ರಿ, ಯಾವಾಗ ಸಮವಾಗಿದೆ, ಯಾವಾಗ ಗರಿಷ್ಠ ಆಗಿದೆ, ಯಾವಾಗ ಕಡಿಮೆ ಆಗಿದೆ, ಮತ್ತು ಯಾವ ವರ್ಷದಲ್ಲಿ ಯಾವುದಕ್ಕಿಂತ ಕಡಿಮೆ ಆಗಿದೆ, ಇವೆಲ್ಲಾ ಮಾಹಿತಿಗಳನ್ನ ಒಂದೇ ನಕ್ಷೆಯಲ್ಲಿ ನೋಡಿದ್ವಿ ನಾವು. ಇದು ಜೋಡಿ ಸ್ತಂಭ ನಕ್ಷೆ. ಇದೇ ತರಹ ಇನ್ನೊಂದು ಎಕ್ಸಾಂಪಲ್ ಇದೆ. ಇಲ್ಲಿ ನಾವು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬರುವಂತಹ ಜನರ ಗುಂಪುಗಳಿವೆ, ಹೌದಾ. ಇಷ್ಟು ವರ್ಷ ಅಂದ್ರೆ ಬೇರೆ ಬೇರೆ ವಯೋಮಿತಿ ಇದ್ದಾರೆ, ಬೇರೆ ಬೇರೆ ವರ್ಷಗಳ ಜನರಿದ್ದಾರೆ. ಎಷ್ಟು ವರ್ಷಗಳ ಜನರು ಎಷ್ಟು ಜನ ಇದೆ ಅಂದ್ರೆ ಎಷ್ಟು ವರ್ಷಗಳಲ್ಲಿ ಎಷ್ಟು ಜನ ಇದ್ದಾರೆ. 0ಇಂದ 10 ವರ್ಷಗಳಲ್ಲಿ ನಿಮ್ಗೆ ಒಂದು ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ, 5 ಜನ ಇದ್ದಾರೆ. ಒಂದು ಗಣತಿಯನ್ನ ಅಥವಾ ಸರ್ವೆಯನ್ನ ಮಾಡಿದಾಗ ನಿಮಗೆ ಈ ಒಂದು ದತ್ತಾಂಶ ಲಭ್ಯ ಆಯ್ತು. 10ರಿಂದ 20 ವರ್ಷದಲ್ಲಿ ಎಷ್ಟು ಜನ ಇದ್ದಾರೆ, 4 ಜನರಿದ್ದಾರೆ. 20ರಿಂದ 30ರಲ್ಲಿ 3 ಜನ ಇದ್ದಾರೆ. 30ರಿಂದ 40ರಲ್ಲಿ 4 ಜನ ಇದ್ದಾರೆ. 40ರಿಂದ 50ರಲ್ಲಿ 6 ಜನ ಇದ್ದಾರೆ. 50ರಿಂದ 60ರಲ್ಲಿ 2 ಜನ ಇದ್ದಾರೆ. 60ರಿಂದ 70ರಲ್ಲಿ 6 ಜನ ಇದ್ದಾರೆ. ಹಂಗಂದ್ರೆ ಇದನ್ನ ನಾವು ನಕ್ಷೆಯಲ್ಲಿ ಪ್ರತಿನಿಧಿಸಿದ್ರೆ ಯಾವ ರೀತಿ ಆಗತ್ತೆ ನೋಡೋಣ. ಇಲ್ಲಿ ನೋಡ್ರಿ, ಈಗ ಇಲ್ಲಿ ನಮಗೆ 2 ದತ್ತಾಂಶಗಳು ಇದೆ. ಏನು, ಒಂದು ವರ್ಷ, ಒಂದು ಜನರ ಸಂಖ್ಯೆ. ಈ ಒಂದು ಏಜ್ ಅಂತಂದ್ರೆ ಏಜ್ ಆಫ್ ಗ್ರೂಪ್ ಅಂದ್ರೆ ಇದು ವರ್ಷ, ಜನರ ವರ್ಷ, ಇದು ಜನರ ಸಂಖ್ಯೆ. ಈಗ ನಾವೇನ್ ಮಾಡೋಣ, ಈ ವರ್ಷಗಳನ್ನ ಎಕ್ಸ್ ಅಕ್ಷದಲ್ಲಿ ತೆಗೆದುಕೊಳ್ಳೋಣ. ಓಕೆ, ನಂಬರ್ ಆಫ್ ಪೀಪಲ್ಸ್, ಜನರ ಸಂಖ್ಯೆಯನ್ನ ನಾವು y ಅಕ್ಷದಲ್ಲಿ ತೆಗೆದುಕೊಳ್ಳೋಣ. ಇಲ್ಲಿ ಪ್ರಮಾಣ ಏನಂತ ತಗೊಂಡಿದ್ದೀರಾ, 1 ಸೆಂಟಿಮೀಟರ್. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮಾನ, ಅಂದ್ರೆ ನಂಬರ್ ಆಫ್ ಪೀಪಲ್ಸ್ 1, 2, 3, 4 ಹಿಂಗೆ ತಗೊಂಡಿದ್ದೀವಿ. ಇಲ್ಲಿ ಎಕ್ಸ್ ಅಕ್ಷದಲ್ಲಿ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ವರ್ಷಗಳು, ಅಂದ್ರೆ ಪ್ರತಿ ಸೆಂಟಿಮೀಟರ್ಗೆ 10 ವರ್ಷ ಅಂತ ತಗೊಂಡಿದ್ದೀರಾ. 1 ಸೆಂಟಿಮೀಟರ್ 10, 20, 30, ಪ್ರತಿ ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಅಥವಾ ಒಂದು ಮಾನ ಇಸ್ ಈಕ್ವಲ್ ಟು 10 ವರ್ಷ. ಎಲ್ಲಿ, ಎಕ್ಸ್ ಅಕ್ಷದಲ್ಲಿ. ಇದು ಎಕ್ಸ್ ಅಕ್ಷ, 10 ವರ್ಷ ಅಂತ ತಗೊಂಡಿದ್ದೀರಾ.
ಈಗ ನಾವೇನ್ ಮಾಡೋಣ, ಇದನ್ನ ನಕ್ಷೆಯಲ್ಲಿ ಹಾಕೋಣ. ಹೆಂಗೆ? 0 ಇಂದ 10 ವರ್ಷದಲ್ಲಿ ಎಷ್ಟು ಜನ ಇದ್ದಾರೆ? 5 ಜನ ಇದ್ದಾರೆ. ಹಾಗಾದ್ರೆ ಇಲ್ಲಿ ಬರುತ್ತೆ. 10 ರಿಂದ 20 ನೋಡಿದ್ರೆ 4 ಜನ ಇದ್ದಾರೆ. ಎಲ್ಲಿ ಬರುತ್ತೆ ನಿಮ್ಗೆ? 4 ಇಲ್ಲಿ ಬರುತ್ತೆ. ಹೌದಾ? 4 ಜನ. 20 ರಿಂದ 30 ಕಂಟಿನ್ಯೂ ಇದೆ, ಸೊ ನಾವು ಕಂಟಿನ್ಯೂ ಹಾಕೋಣ, ಎಲ್ಲೂ ಗ್ಯಾಪ್ ಬೇಡ. 10 ರಿಂದ 0 ದಿಂದ 10, 10 ರಿಂದ 20, 20 ರಿಂದ 30. ಹಾಗಾಗಿ 10 ರಿಂದ 20 4 ಜನ ಇದ್ದಾರೆ. 20 ರಿಂದ 30 ಎಷ್ಟು ಜನ ಇದ್ದಾರೆ? 3 ಜನ ಇದ್ದಾರೆ. 3 ಎಲ್ಲಿ ಬರುತ್ತೆ ನಿಮ್ಗೆ? ಇಲ್ಲಿ ಬರುತ್ತೆ. ಹೌದಾ? 3 ಜನ ಇದ್ದಾರೆ. 30 ರಿಂದ 40 ಎಷ್ಟು ಜನ ಇದ್ದಾರೆ? 4 ಜನ ಇದ್ದಾರೆ. ಎಲ್ಲಿ ಬರುತ್ತೆ 4? ಇಲ್ಲಿ ಬರುತ್ತೆ ನಿಮ್ಗೆ 4. 30 ರಿಂದ 40. 40 ರಿಂದ 50ಕ್ಕೆ ಎಷ್ಟು ಜನ ಇದ್ದಾರೆ? 6 ಜನ ಇದ್ದಾರೆ. 6 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಹಾಗಾಗಿ ನೀವೇನ್ ಮಾಡ್ತೀರಾ? 40 ರಿಂದ 50ಕ್ಕೆ 6 ಜನರನ್ನ ತೋರಿಸ್ತೀರಾ. 60 ರಿಂದ 70ಕ್ಕೆ ಮತ್ತೆ ನಿಮ್ಗೆ 6 ಜನ ಸಿಗ್ತಾರೆ. ಓಕೆ, ಈಗ ನಾವು ನಕ್ಷೆ ಹಾಕಿ ಆಯ್ತು. ಈಗ ಈ ಒಂದು ನಕ್ಷೆಯನ್ನ ನೋಡಿದ್ರೆ ಯಾವ ಒಂದು ಮಾಹಿತಿ ಸಿಗತ್ತೆ ನಮ್ಗೆ? ಏನಂತ ಹೇಳ್ಬೋದು ನಾವು? ಯಾವ ವರ್ಷದಲ್ಲಿ ಯಾವ ಒಂದು ವಯಸ್ಸಿನ ಗುಂಪಿನಲ್ಲಿ ಹೆಚ್ಚು ಜನರಿದ್ದಾರೆ? 40 ರಿಂದ 50 ಮತ್ತು 60 ರಿಂದ 70 ಈ ಎರಡೂ ವಯೋಮಿತಿಯಲ್ಲಿ ಎಷ್ಟು ಜನ ಇದ್ದಾರೆ? 6 ಜನ. ಇಲ್ಲೂ ಕೂಡ ನಮ್ಗೆ 6 ಜನ ಸಿಗ್ತಾರೆ, ಇಲ್ಲೂ ಕೂಡ ನಮ್ಗೆ 6 ಜನ ಸಿಗ್ತಾರೆ. ಈ 2 ವರ್ಷದ ವಯೋಮಿತಿಯಲ್ಲಿ ನಮ್ಗೆ ಸಮವಾದ ಸಂಖ್ಯೆಗಳು ಸಿಕ್ತು. ಇಲ್ಲೂ 6 ಜನ ಇದ್ದಾರೆ, ಇಲ್ಲೂ 6 ಜನ ಇದ್ದಾರೆ. ಯಾವ ಒಂದು ವಯೋಮಿತಿಯಲ್ಲಿ ಕನಿಷ್ಠ ಜನ ಇದ್ದಾರೆ ಅಂದ್ರೆ ಕಡಿಮೆ ಜನ ಇದ್ದಾರೆ? ಎಲ್ಲಿ ಕಡಿಮೆ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? 50 ರಿಂದ 60. ಇಲ್ಲಿ ನೋಡ್ರಿ, ಈ ಸ್ತಂಭ ಇದು ಕಡಿಮೆ ಇದೆಲ್ಲ ಎತ್ತರ. 50 ರಿಂದ 60 ಎಷ್ಟಿದೆ? 50 ರಿಂದ 60 2 ಜನ ಇದ್ದಾರೆ ಇಲ್ಲಿ. ಹೌದಾ? ಕಡಿಮೆ ಇದೆ. ಸಮ ಇದೆ ಇಲ್ಲಿ 40 ರಿಂದ 50 ಮತ್ತು 60 ರಿಂದ 70. ಈ ಒಂದು ವಯೋಮಿತಿಯಲ್ಲಿ 6 ಜನ, ಈ ಒಂದು ವಯೋಮಿತಿಯಲ್ಲಿ 6 ಜನ. ಹಾಗಾಗಿ ಇವೆರಡು ಸಮ ಇದೆ. ಎಲ್ಲಿ ಕಡಿಮೆ ಇದೆ? ಗರಿಷ್ಠನ ನಮ್ಗೆ ಇದೇ ಈ 6 ಸಂಖ್ಯೆ ಜಾಸ್ತಿ ಇದೆ. ಅಂದ್ರೆ 40 ರಿಂದ 50, 60 ರಿಂದ 70ರಲ್ಲಿ ಗರಿಷ್ಠ ಜನರಿದ್ದಾರೆ, ಅಂದ್ರೆ ಹೆಚ್ಚಿನ ಜನ ಇದ್ದಾರೆ. ಮತ್ತು 50 ರಿಂದ 60ರಲ್ಲಿ ಕಡಿಮೆ ವಯಸ್ಸಿನ ಜನರು ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಈ ಒಂದು ಸ್ತಂಭ ನಕ್ಷೆ ತಿಳಿಸುತ್ತೆ ನಮ್ಗೆ. ಓಕೆ, ಈಗ ನಾವೇನ್ ನೋಡಿದ್ವಿ? ಚಿತ್ರನಕ್ಷೆಯನ್ನ ನೋಡಿದ್ವಿ, ಸ್ತಂಭ ನಕ್ಷೆಯನ್ನ ನೋಡಿದ್ವಿ, ಜೋಡಿ ಸ್ತಂಭ ನಕ್ಷೆಯನ್ನ ನಾವೀಗ ನೋಡಿದ್ವಿ. ಈಗ ನೆಕ್ಸ್ಟ್ ಬರುವಂತಹದ್ದು ಯಾವ್ದಪ್ಪ? ವೃತ್ತಾಕಾರದ ನಕ್ಷೆ ಅಥವಾ ಇದನ್ನ ನಾವೇನಂತ ಕರಿತೀವಿ? ಪೈ ನಕ್ಷೆ ಅಂತಲೂ ಕರಿತೀವಿ. ಹೆಸರೇ ಹೇಳುತ್ತೆ ವೃತ್ತಾಕಾರದ ನಕ್ಷೆ ಅಂದ್ರೆ ವೃತ್ತದಲ್ಲಿ ಮಾಹಿತಿಯನ್ನ ತೋರಿಸೋದು, ವೃತ್ತದಲ್ಲಿ ಮಾಹಿತಿಯನ್ನ ಪ್ರತಿನಿಧಿಸೋದು. ಅಲ್ಲೇ ನಾವು ಸ್ತಂಭಗಳಲ್ಲಿ ತೋರಿಸ್ತಾ ಇದ್ವಿ, ಇಲ್ಲಿ ನಾವು ವೃತ್ತದಲ್ಲಿ ಮಾಹಿತಿಯನ್ನ ತೋರಿಸ್ತೀರಾ. ಹೆಂಗೆ ತೋರಿಸ್ತೀರಾ ವೃತ್ತದಲ್ಲಿ? ವೃತ್ತದಲ್ಲಿ ನಾವು ಮಾಹಿತಿಯನ್ನ ತ್ರಿಜ್ಯಾಂತರ ಖಂಡಗಳಾಗಿ ನಿರೂಪಿಸ್ತೀವಿ. ಹಾಗಾದ್ರೆ ನಮಗ್ ಮೊದ್ಲೇನ್ ಗೊತ್ತಿರ್ಬೇಕು? ವೃತ್ತ ಅಂದ್ರೆ ಏನು ಗೊತ್ತಿರ್ಬೇಕು, ತ್ರಿಜ್ಯಾಂತರ ಖಂಡ ಅಂತಂದ್ರೆ ಏನು ಗೊತ್ತಿರ್ಬೇಕು. ವೃತ್ತ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಹೌದಾ? ಇದು ಒಂದು ವೃತ್ತ. ತ್ರಿಜ್ಯ ಅಂತಂದ್ರೆ ಏನು? ಒಂದು ವೃತ್ತಕ್ಕೆ ವೃತ್ತ ಕೇಂದ್ರ ಇರುತ್ತೆ, ಅದನ್ನ ಓ ಅಂತ ಕರಿತೀರಾ. ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ ರೇಖೆಯನ್ನ ಎಳೆದ್ರೆ ಅದನ್ನ ನಾವು ತ್ರಿಜ್ಯ ಅಂತ ಕರಿತೀವಿ. ಅದನ್ನ ಆರ್ ದಿಂದ ಸೂಚಿಸ್ತಾರೆ, ಹೌದಲ್ಲ? ಸೊ ಆರ್. ಈಗ ನಾನೇನ್ ಮಾಡ್ತೀನಿ? ಈ ವೃತ್ತ ಕೇಂದ್ರದಿಂದ ಈ ಒಂದು ಬಿಂದುವಿಗೆ ಒಂದು ರೇಖೆಯನ್ನ ಎಳೆದ್ರೆ ಇದು ಒಂದು ತ್ರಿಜ್ಯ ಆಯ್ತು. ನೆಕ್ಸ್ಟ್ ನಾನೇನ್ ಮಾಡ್ತೀನಿ? ಈ ಬಿಂದುವಿಗೆ ಒಂದು ರೇಖೆಯನ್ನ ಎಳಿತೀನಿ. ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿರುವ ಮತ್ತೆ ಯಾವುದೋ ಒಂದು ಬಿಂದುವಿಗೆ ರೇಖೆಯನ್ನ ಎಳಿತೀನಿ. ಇದು ಕೂಡ ಏನಾಯ್ತು ನನಗೀಗ? ತ್ರಿಜ್ಯ ಆಯ್ತು. ನೆಕ್ಸ್ಟ್ ಇಲ್ಲಿ ಎಳಿತೀನಿ, ಇದು ಕೂಡ ಒಂದು ತ್ರಿಜ್ಯ. ಇಲ್ಲಿ ಒಂದು ರೇಖೆಯನ್ನ ಎಳಿತೀನಿ, ಇದು ಕೂಡ ಒಂದು ತ್ರಿಜ್ಯ. ಇಲ್ಲಿ ಒಂದು ರೇಖೆಯನ್ನ ಎಳಿತೀನಿ, ಇದು ಕೂಡ ಒಂದು ತ್ರಿಜ್ಯ. ಅಂದ್ರೆ ಒಂದು ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿರುವ ಯಾವುದೇ ಒಂದು ಬಿಂದುವಿಗೆ ಒಂದು ರೇಖೆಯನ್ನ ಎಳೆದ್ರೆ ಅದನ್ನ ತ್ರಿಜ್ಯ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನಮಗೆ ನಾನು ಹಲವಾರು ತ್ರಿಜ್ಯಗಳನ್ನ ಎಳೆದಿದ್ದೀನಿ. ಈಗ ನನ್ನ ಪ್ರಶ್ನೆ ಏನಂತಂದ್ರೆ, ಈ ಒಂದು ತ್ರಿಜ್ಯ ಮತ್ತು ಈ ತ್ರಿಜ್ಯ ಇವೆರಡರ ಮಧ್ಯಭಾಗದಲ್ಲಿ ಒಂದು ಜಾಗ ಉಂಟಾಗಿದೆ, ಹೌದಾ? ಈ ಎರಡು ಮಧ್ಯಭಾಗದಲ್ಲಿ ಒಂದು ಇರುವಂತಹ ಒಂದು ಜಾಗ ಅಥವಾ ಕಂಸದ ರೀತಿಯಲ್ಲಿ ಒಂದು ಪ್ರದೇಶ ಇದೆ, ಒಂದು ಕಂಸದ ರೀತಿಯಲ್ಲಿ ಕಂಸ ಉಂಟಾಗಿದೆ. ಇದನ್ನ ನಾವೇನಂತ ಕರಿತೀವಿ? ತ್ರಿಜ್ಯಾಂತರ ಖಂಡ. ಇಲ್ಲಿ ನೋಡ್ರಿ, ಈ ಒಂದು ತ್ರಿಜ್ಯ ಮತ್ತು ಈ ಒಂದು ತ್ರಿಜ್ಯ ಇದರ ಮಧ್ಯಭಾಗದಲ್ಲಿ ಇರುವಂತಹ
ಈ ಒಂದು ಏರಿಯಾಗೆ ನಾವೇನಂತ ಕರಿತೀವಿ? ತ್ರಿಜ್ಯಾಂತರ ಖಂಡ. ಎರಡು ತ್ರಿಜ್ಯಗಳ ಮಧ್ಯಭಾಗದಲ್ಲಿರುವಂತಹ ಒಂದು ಏರಿಯಾ ಅಥವಾ ಜಾಗಕ್ಕೆ ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಇಲ್ಲಿ ನೋಡಿ, ಇದು ವೃತ್ತ ಕೇಂದ್ರ O, ಇದು R, ಇದು ಆರ್, ಇದು ಆರ್, ಇದು ಆರ್, ಇದು ಆರ್. ಇದು ಒಂದು ತ್ರಿಜ್ಯ, ಇದು ಒಂದು ತ್ರಿಜ್ಯ, ಇದು ಒಂದು ತ್ರಿಜ್ಯ, ಇದು ಒಂದು ತ್ರಿಜ್ಯ. ಎರಡು ತ್ರಿಜ್ಯಗಳ ಮಧ್ಯಭಾಗದಲ್ಲಿ ತ್ರಿಜ್ಯಾಂತರ ಖಂಡ. ಹಾಗಾದ್ರೆ ಇಲ್ಲಿ ನಾವು ಮಾಹಿತಿಯನ್ನ ತ್ರಿಜ್ಯಾಂತರ ಖಂಡಗಳಾಗಿ ವಿಭಾಗಿಸಿ ನಿರೂಪಿಸ್ತೀವಿ. ಆಯ್ತು, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಏನಂತ? ಈಗ ಒಂದು ಬುಕ್ ಸ್ಟಾಲ್ ಇದೆ. ಆ ಬುಕ್ ಸ್ಟಾಲ್ ಅಲ್ಲಿ, ಪುಸ್ತಕಾಲಯದಲ್ಲಿ ಯಾವ ಬುಕ್ಗಳು ಎಷ್ಟು ಅಂದ್ರೆ ಎಷ್ಟು ಪರ್ಸೆಂಟ್, ಯಾವ ಬುಕ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಆಗ್ತದೆ ಅಂದ್ರೆ, ಬುಕ್ ಸ್ಟಾಲ್ ಅಲ್ಲಿ ಎಲ್ಲಾ ರೀತಿಯ ಬುಕ್ಸ್ ಗಳು ಇರ್ತವೆ. ಅವ್ರು ಏನ್ ಮಾಡ್ತಾರೆ, ಒಂದು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಏನಂತ? ಯಾವ ಪುಸ್ತಕಗಳು ಹೆಚ್ಚಿಗೆ ಮಾರಾಟ ಆಗ್ತವೆ. ಸ್ಟೋರಿ ಬುಕ್ಸ್ ಎಷ್ಟಿದೆ, ಇಷ್ಟು ಪರ್ಸೆಂಟ್ ಮಾರಾಟ ಆಗ್ತಾ ಇದೆ. ಕಾಮಿಕ್ ಬುಕ್ಸ್ ಎಷ್ಟಿದೆ, ಇಷ್ಟು ಪರ್ಸೆಂಟ್ ಮಾರಾಟ ಆಗ್ತಾ ಇದೆ. ಪೋಯಂ ಬುಕ್ಸ್, ಪದ್ಯದ ಬುಕ್ಸ್, ಇಷ್ಟು ಪುಸ್ತಕಗಳು ಮಾರಾಟ ಆಗ್ತಾ ಇದೆ. ಪಜಲ್ ಬುಕ್ಸ್ ಇಷ್ಟು ಪುಸ್ತಕಗಳು ಮಾರಾಟ ಆಗ್ತಿದೆ ಅಂತ ಮಾಹಿತಿಯನ್ನ ಕಲೆ ಹಾಕಿ ನಾವು ಅದನ್ನ ವೃತ್ತಾಕಾರದ ನಕ್ಷೆಯಲ್ಲಿ ತೋರಿಸಿದೀವಿ. ಈ ಒಂದು ನಕ್ಷೆಯನ್ನ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಯಾವ ಪುಸ್ತಕಗಳು ಹೆಚ್ಚಿಗೆ ಮಾರಾಟ ಆಯ್ತು. ಸ್ಟೋರಿ ಬುಕ್ಸ್, ಹೌದಾ? ಕಥೆಯ ಪುಸ್ತಕಗಳು ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟ ಆಯ್ತು. ಇದಕ್ಕಿಂತ ಸ್ವಲ್ಪ ಕಡಿಮೆ ಅಂತಂದ್ರೆ ಯಾವುದು? ಕಾಮಿಕ್ ಬುಕ್ಸ್ ಇದೆ, ಹೌದಾ? ಅಂದ್ರೆ ಹಾಸ್ಯಾತ್ಮಕ ಪುಸ್ತಕಗಳು ಅಂತ ಬರುತ್ತಲ್ಲ, ಕಾಮಿಕ್ ಬುಕ್ಸ್ ಇದಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ನೆಕ್ಸ್ಟ್ ಪೋಯಂ ಬುಕ್ಸ್ ಇದೆ, ಆಮೇಲೆ ಪಜಲ್ ಬುಕ್ಸ್ ಇದೆ. ಅಂದ್ರೆ ಈ ಒಂದು ಮಾಹಿತಿಯನ್ನ ಆಧರಿಸಿ ನಾವೇನ್ ಮಾಡಬಹುದು? ಇಲ್ಲ, ಈ ನಮ್ಮ ಪುಸ್ತಕಾಲಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟೋರಿ ಬುಕ್ಸ್ ಗಳು ಮಾರಾಟ ಆಗ್ತವೆ ಅನ್ನೋದ್ರ ಬಗ್ಗೆ ನಮಗ್ ಗೊತ್ತಾಯ್ತು. ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ತ್ರಿಜ್ಯಾಂತರ ಖಂಡದಲ್ಲಿ ಮಾಹಿತಿಯನ್ನ ಹೆಂಗೆ ನಿರೂಪಿಸೋದು? ಅಂದ್ರೆ ತ್ರಿಜ್ಯಾಂತರ ಖಂಡದ ಬೆಲೆಯನ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು ನಮ್ಮ ಪ್ರಶ್ನೆ. ಅದಕ್ಕೆ ನಾವೇನ್ ಮಾಡ್ತೀವಿ? ಒಂದು ಸೂತ್ರವನ್ನ ಹಾಕ್ತಿವಿ. ಅದಕ್ಕೆ ನಾವೇನ್ ಮಾಡೋಣ? ಒಂದು ಸೂತ್ರವನ್ನ ನೋಡೋಣ. ಏನಂತ? ತ್ರಿಜ್ಯಾಂತರ ಖಂಡದ ಬೆಲೆಯನ್ನ ಯಾವ ರೀತಿ ಕಂಡುಹಿಡಿಯೋದು? ಓಕೆ, ಅದಕ್ಕೆ ಒಂದು ಸೂತ್ರವನ್ನ ನೋಡೋಣ. ಏನಂತ ಸೂತ್ರ ಹೇಳತ್ತೆ ನಮ್ಗೆ? ನೆನ್ಪಿಟ್ಕೊಳ್ರಿ, ತ್ರಿಜ್ಯಾಂತರ ಖಂಡದ ಬೆಲೆಯನ್ನ ಆವೃತ್ತಿ ಡಿವೈಡೆಡ್ ಬೈ ಒಟ್ಟು ಆವೃತ್ತಿ ಇಂಟು 360 ಡಿಗ್ರಿ. ಯಾಕೆ ನಾವು 360 ಡಿಗ್ರಿ ಅಂತ ಹೇಳ್ತೀವಿ? ಒಂದು ವೃತ್ತದ ಕೇಂದ್ರ ಕೋನದ ಅಳತೆ, ಪೂರ್ತಿ ಕೋನದ ಅಳತೆ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ, ಹೌದಾ? ಹಾಗಾಗಿ 360 ಡಿಗ್ರಿ ಅಂತ ತಗೊಂಡ್ವಿ. ಆವೃತ್ತಿ ಅಂತಂದ್ರೆ ಏನು? ಒಟ್ಟು ಆವೃತ್ತಿ ಅಂತಂದ್ರೆ ಏನು? ಇದನ್ನ ಒಂದು ಉದಾಹರಣೆಯಲ್ಲಿ ನೋಡೋಣ. ಈಗ ಇಲ್ಲಿ ಒಂದು ಉದಾಹರಣೆ ಇದೆ. ಏನಂತ ಇದೆ? ಒಂದು ಶಾಲೆಯ ಮಕ್ಕಳ ಅಚ್ಚುಮೆಚ್ಚಿನ ಐಸ್ ಕ್ರೀಮ್ ಫ್ಲೇವರ್ಗಳು ಯಾವುವು ಎಂಬ ಶೇಕಡಾವಾರು ಮಾಹಿತಿ ಇಲ್ಲಿದೆ. ಅಂದ್ರೆ ಒಂದು ಶಾಲೆಯಲ್ಲಿರುವಂತಹ ಮಕ್ಕಳು, ಈ ನೀವೆಲ್ಲರೂ ಐಸ್ ಕ್ರೀಮ್ ತಿಂತಿರಲ್ಲ, ನಿಮ್ಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಫ್ಲೇವರ್ಸ್ ಇಷ್ಟ ಆಗತ್ತೆ. ಕೆಲವೊಬ್ರಿಗೆ ಚಾಕ್ಲೇಟ್ ಇಷ್ಟ ಆಗತ್ತೆ, ಕೆಲವೊಬ್ರಿಗೆ ವೆನಿಲಾ ಇಷ್ಟ ಆಗತ್ತೆ, ಮತ್ತೆ ಕೆಲವೊಬ್ರಿಗೆ ಮ್ಯಾಂಗೋ ಇಷ್ಟ ಆಗತ್ತೆ. ಈ ತರ ಬೇರೆ ಬೇರೆ ಫ್ಲೇವರ್ಸ್ ನಿಮ್ಗೆ ಇಷ್ಟ ಆಗತ್ತೆ. ಅದ್ರ ಆಧಾರದ ಮೇಲೆ ಒಂದು ಮಾಹಿತಿ ಇದೆ. ಏನಂತ? ಇದು ಫ್ಲೇವರ್ಸ್. ಸ್ವಾದ ಅಂತಂದ್ರೆ ಫ್ಲೇವರ್ಸ್. ಓಕೆ,
ಚಾಕ್ಲೇಟ್ ಫ್ಲೇವರ್ ಅನ್ನ ಇಷ್ಟಪಡುವಂತಹ ಮಕ್ಕಳ ಸಂಖ್ಯೆ. ಇದನ್ನ ನಾವು ಶೇಕಡಾವಾರದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಶೇಕಡ ಅಂತಂದ್ರೆ ಪರ್ಸೆಂಟ್, 100ಕ್ಕೆ ಇಷ್ಟು ಗೊತ್ತಿದೆಯಲ್ಲ ನಿಮ್ಗೆ. 50%. ವೆನಿಲಾ ಎಷ್ಟಿದ್ದಾರೆ? 25%. ಇತರೆ ಅಂತಂದ್ರೆ ಬೇರೆ ಬೇರೆ ಫ್ಲೇವರ್ಸ್ ಅನ್ನ ಇಷ್ಟಪಡುವಂತಹ ಮಕ್ಕಳ ಸಂಖ್ಯೆ 25% ಅಂತ ಇದೆ. ಈಗ ನಾವೇನ್ ಮಾಡ್ಬೇಕು, ಈ ಒಂದು ಮಾಹಿತಿಯನ್ನ ಪೈ ನಕ್ಷೆಯಲ್ಲಿ ಹಾಕ್ಬೇಕು. ಪೈ ನಕ್ಷೆ ಅಂತಂದ್ರೆ ವೃತ್ತಾಕಾರದ ನಕ್ಷೆ. ಈಗ ನಾವು ಪೈ ನಕ್ಷೆಯಲ್ಲಿ ಮಾಹಿತಿಯನ್ನ ಹಾಕ್ಬೇಕಾದ್ರೆ ಮೊದಲು ನಾವೇನ್ ಮಾಡ್ಬೇಕು, ತ್ರಿಜ್ಯಾಂತರ ಖಂಡದ ಬೆಲೆಗಳನ್ನ ಕಂಡುಹಿಡಿಬೇಕು. ಹೆಂಗ್ ಕಂಡುಹಿಡಿತೀರಾ? ಇಲ್ಲಿ ನಮ್ಗೆ ಒಂದು ಕಾಲಮ್ ಅನ್ನ ಹಾಕೋತೀರಾ, ನೀಟಾಗಿ ಒಂದು ಕಾಲಮ್ ಅನ್ನ ಹಾಕ್ತೀರಾ. ಏನಂತ ಅವ್ರೇನ್ ಮಾಹಿತಿ ಕೊಟ್ಟಿದ್ದಾರೆ? ಸ್ವಾದ, ಫ್ಲೇವರ್ಸ್ ಕೊಟ್ಟಿದ್ದಾರೆ, ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ ಅದನ್ನು ಕೊಟ್ಟಿದ್ದಾರೆ. ಚಾಕ್ಲೇಟ್ 50%, ವೆನಿಲಾ 25%, ಇತರೆ 25% ಬರ್ಕೋತೀರಾ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಇಲ್ಲಿ 50% ಅಂತ ಕೊಟ್ಟಿದ್ದಾರೆ. 50% ಅಂತಂದ್ರೆ ಏನು ಅರ್ಥ? 100ಕ್ಕೆ 50. ಹೌದಾ? 100ಕ್ಕೆ 50. 0 ಕ್ಯಾನ್ಸಲ್ ಆಯ್ತು. 5 1 5 2. ಹಾಗಾದ್ರೆ ಎಷ್ಟು ಬಂತು ಉತ್ತರ ನಿಮ್ಗೆ? 1/2 ಬಂತು. ಹೌದಾ? ಇದು ಪರ್ಸೆಂಟ್ ಇದೆ, ಇದನ್ನ ನೀವು ಭಿನ್ನ ರಾಶಿಯಲ್ಲಿ ನೋಡಿದ್ರೆ 1/2 ಬಂತು. 25%. 25% ಅಂತಂದ್ರೆ 100ಕ್ಕೆ 25 ಅರ್ಥ. ಹೌದಾ? 100ಕ್ಕೆ 25. 25 1 25 4 100. 1/4 ಬಂತು. ಈಗ 25% ಅಂದ್ರೆ ಮತ್ತೆ ಇದು ಸೇಮ್. 25 1 25 4 1/4 ಬಂತು. ಈಗ ನಾವೇನ್ ಮಾಡೋಣ, ನಮ್ಗೆ ಕೇಂದ್ರ ಕೋನದ ಅಳತೆ ಗೊತ್ತಿದೆ. ಏನಂತ? 360 ಡಿಗ್ರಿ ಇದು ಕೇಂದ್ರ ಕೋನದ ಅಳತೆ. ಹೌದಾ? ಈಗ ಇಲ್ಲಿ ನಮಗೆ ಈ ಫ್ಲೇವರ್ ಅಂದ್ರೆ ಚಾಕ್ಲೇಟ್ ಫ್ಲೇವರ್ ನ ನಾವು ಈ ಪ್ರತಿಶತ ಕೊಟ್ಟಿದ್ರಲ್ಲ, ಅದನ್ನ ಭಿನ್ನರಾಶಿಯನ್ನು ನೋಡಿದ್ರೆ ಎಷ್ಟು ಬಂತು? 1/2 ಬಂತು. ಆ 1/2ಗೆ 360 ಇಂಟು ಮಾಡೋಣ. ಯಾಕೆ? ಕೇಂದ್ರ ಕೋನದ ಅಳತೆ ಎಷ್ಟಿದೆ? 360 ಡಿಗ್ರಿ ಅಂತ ಇದೆ. 1/2 ಇಂಟು 360 ಡಿಗ್ರಿ. 2 1 2 1 ಉಳಿತು, 16 ಆಯ್ತು. 2 8 0 ಅಂದ್ರೆ 180 ಡಿಗ್ರಿ ಬಂತು. ಇದು 360 ಡಿಗ್ರಿ ಅಂತ ಇದ್ದಾಗ ನಾವು ಉತ್ತರ ಕೂಡ ಡಿಗ್ರಿಯಲ್ಲಿನೇ ಬರಿಬೇಕು. 100 ಇಲ್ಲೆಷ್ಟು ಬಂತು? 1/4 ಅಂತ ಇದೆ. 1/4 ಇಂಟು ಕೇಂದ್ರ ಕೋನದ ಅಳತೆ ಎಷ್ಟಿದೆ ಮಕ್ಕಳಲ್ಲಿ? 360 ಡಿಗ್ರಿ ಅಂತ ಇದೆ. 4 1 4 9 36, 90 ಡಿಗ್ರಿ ಬಂತು. 90 ಇಂಟು 1 ಮಾಡಿದ್ರೆ 90 ಡಿಗ್ರಿ ಬರುತ್ತೆ. 1/4 ಇಂಟು 360 ಸೇಮ್. ಮತ್ತೆ 4 4 9 90 ಡಿಗ್ರಿ. 90 ಇಂಟು 1 90 ಡಿಗ್ರಿ ಬಂತು. ಅಂದ್ರೆ ಇಲ್ಲಿ 3 ಕೋನಗಳು ಬಂತು. ಎಷ್ಟು? 180 ಡಿಗ್ರಿ, 90 ಡಿಗ್ರಿ, 90 ಡಿಗ್ರಿ ಅಂತ ಬಂತು. ಇಷ್ಟನ್ನು ಕೂಡಿಸ್ರಿ. ಎಷ್ಟು ಬರುತ್ತೆ ನೋಡಿ. ಇಷ್ಟನ್ನು ನಾನು ಕೂಡಿಸಿದ್ರೆ 0 8 9 9 18 18 ಪ್ಲಸ್ 8 ಎಷ್ಟಾಯ್ತು? 26. 2 ಪ್ಲಸ್ 1 ಎಷ್ಟಾಯ್ತು? 360. ಅಂದ್ರೆ ನಾವು ಕಂಡು ಹಿಡಿದಿರುವಂತಹ ತ್ರಿಜ್ಯಾಂತರ ಖಂಡಗಳನ್ನ ಕೂಡಿಸಿದಾಗ ನಮಗೆ ಎಷ್ಟು ಬರಬೇಕು? 360 ಡಿಗ್ರಿ ಬರಬೇಕು. ಯಾಕೆ? ಕೇಂದ್ರ ಕೋನದ ಅಳತೆ ಎಷ್ಟಿರತ್ತೆ? 360 ಡಿಗ್ರಿ ಇರತ್ತೆ. ಪೂರ್ತಿ ವೃತ್ತದ ಅಳತೆ ಇದು 360 ಡಿಗ್ರಿ. ಅಂದ್ರೆ ನಾವು ಮಾಡಿರುವಂತಹ ಲೆಕ್ಕ ಕರೆಕ್ಟ್ ಆಗಿದೆ. ಈಗ ಈ ಒಂದು ತ್ರಿಜ್ಯಾಂತರ ಖಂಡದ ಅಳತೆಯನ್ನ ವೃತ್ತದಲ್ಲಿ ಹೆಂಗ್ ಹಾಕೋದು? ಹೌದಾ? ಈಗ ನೀವೇನ್ ಮಾಡ್ತೀರಾ? ಒಂದು ತ್ರಿಜ್ಯದ ಸಹಾಯದಿಂದ ಒಂದು ವೃತ್ತವನ್ನ ತೆಗಿತೀರಾ. ಇದು ವೃತ್ತ ಕೇಂದ್ರ. ಹೌದಾ? ಆ ವೃತ್ತ ಕೇಂದ್ರದಿಂದ ನೀವೇನ್ ಮಾಡ್ತೀರಾ? ಒಂದು ತ್ರಿಜ್ಯವನ್ನ ಎಳ್ಕೋತೀರಾ. ಇದನ್ನ ಎ ಅಂತ ಗುರುತಿಸೋಣ. ಈಗ ನಾವೇನ್ ಮಾಡೋಣ? ಒಂದು ಕೋನ ಮಾಪಕದ ಸಹಾಯದಿಂದ ಕೋನ ಮಾಪಕವನ್ನ ತಗೋತೀರಾ. ಅವಾಗ ಏನ್ ಮಾಡ್ತೀರಾ? ಇಲ್ಲಿ ಕೋನ ಮಾಪಕವನ್ನ ಇಡ್ತೀರಾ. ಹೌದಾ? ಇದು ನಿಮ್ಮ ಕೋನ ಮಾಪಕ. ಹಿಂಗಿರತ್ತೆ ಕೋನ ಮಾಪಕ. ಹೌದಾ? ಇದು ನಿಮ್ಮ ಕೋನ ಮಾಪಕ. ಮೊದಲ ಇಲ್ಲಿ ವೃತ್ತ ಕೇಂದ್ರದಲ್ಲಿ ಮಧ್ಯಭಾಗದಲ್ಲಿ ಅಂದ್ರೆ ನಿಮ್ ಕೋನ ಮಾಪಕ ಇಡ್ತಿರಲ್ಲ, ಅವಾಗ ಎಷ್ಟಿದೆ? ಮೊದಲನೇದು 180 ಡಿಗ್ರಿ ಅಂತ ಇದೆ. ಇಲ್ಲಿ ನೀವು ಕೋನ ಮಾಪಕವನ್ನ ಇಟ್ರೆ 180 ಡಿಗ್ರಿ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಎಕ್ಸಾಕ್ಟ್ ಆಗಿ ಇಲ್ಲಿ ಬರುತ್ತೆ. ಹೌದಾ? ಅಂದ್ರೆ ಇಲ್ಲಿ ಬಂದಾಗ ನೀವೇನ್ ಮಾಡ್ತೀರಾ? ಒಂದು ರೇಖೆಯನ್ನ ಎಳಿತೀರಾ. ಹೌದಾ? ಎ ದಿಂದ ಬಿ ವರೆಗೂ ಎಷ್ಟಿದೆ ನಮ್ಮ ಕೋನ? 180 ಡಿಗ್ರಿ ಇದೆ. ಕೋನ ಮಾಪಕವನ್ನ ತಿರುಗಿಸ್ತೀರಿ. ತಿರುಗಿಸಿದಾಗ ನೀವೇನ್ ಮಾಡ್ತೀರಾ?
ಈ ಈ ರೇಖೆಯಲ್ಲಿಟ್ಟಾಗ ನೆಕ್ಸ್ಟ್ ಎಷ್ಟಿದೆ 90 ಡಿಗ್ರಿ ಅಂತ ಇದೆ. ಎಲ್ಲಿ ಬರುತ್ತೆ 90 ಡಿಗ್ರಿ? ಇಲ್ಲಿ ಬರುತ್ತೆ ನಿಮ್ಗೆ ಎಕ್ಸಾಕ್ಟ್ ಆಗಿ. ಹಾಗಾಗಿ ಇಲ್ಲಿ ಒಂದು ರೇಖೆಯನ್ನ ಎಳಿತೀರಾ, ಇದನ್ನ ಸಿ ಅಂತ ಗುರುತಿಸೋಣ. ಮತ್ತೆ ಕೋನ್ಮಾಪಕವನ್ನ ತಿರುಗಿಸ್ತೀರಾ, ಇದು 90 ಡಿಗ್ರಿ ಆಯ್ತು. ಈಗ ನೆಕ್ಸ್ಟ್ ಎಷ್ಟಿದೆ 90 ಡಿಗ್ರಿ ಅಂತ ಇದೆ. ತಿರುಗಿಸಿದಾಗ ಎ ಬಿಂದುವಿನಲ್ಲಿ ಮತ್ತೆ ನಿಮಗೆ 90 ಡಿಗ್ರಿ ಸಿಗತ್ತೆ. ಹಾಗಾದ್ರೆ ಈ ಮೊದಲನೇ ಭಾಗ ನಿಮ್ಗೆ ಏನ್ ನಿರೂಪಿಸುತ್ತೆ? ಇದು ಚಾಕ್ಲೇಟ್ ಫ್ಲೇವರ್. ಏನಿದು? ಚಾಕ್ಲೇಟ್ ಫ್ಲೇವರ್ ಅನ್ನ ತೋರಿಸುತ್ತೆ. ಹೌದಾ? ಎರಡನೇದು ಇದು ವೆನಿಲ್ಲಾ ಫ್ಲೇವರ್ ಅನ್ನ ತೋರಿಸುತ್ತೆ. ಮೂರನೇದು ಇತರೆ ಫ್ಲೇವರ್ ಅನ್ನ ತೋರಿಸುತ್ತೆ. ಅಂದ್ರೆ ನೀವು ತ್ರಿಜ್ಯಾಂತರ ಖಂಡಗಳಾಗಿ ಮಾಹಿತಿಯನ್ನ ತೋರಿಸಿದ್ರಿ. ಇವಾಗ ಯಾವ ತ್ರಿಜ್ಯಾಂತರ ಖಂಡ ಏನು ಮಾಹಿತಿಯನ್ನ ತೋರಿಸ್ತಾ ಇದೆ ಅನ್ನೋದನ್ನ ಬರಿಬೇಕು. ಇದನ್ನ ನೀವು ಬೇರೆ ಬೇರೆ ಕಲರ್ ಇಂದ ತೋರಿಸಬಹುದು, ಅಥವಾ ನೀವು ಬೇರೆ ಬೇರೆ ಚಿತ್ರಗಳಿಂದ ತೋರಿಸಬಹುದು. ಈ ತರಹ ನೀವು ಚಿತ್ರನ ಕೂಡ ಮಾಡಬಹುದು. ಓಕೆ, ನೆಕ್ಸ್ಟ್ ಇದನ್ನ ಈ ತರ ಮಾಡೋಣ. ಅಂದ್ರೆ ಮೊದಲನೇ ಭಾಗ ಇದು ಕಲರ್ ಇದ್ರೆ ಕಲರ್ ಇಂದ ತೋರಿಸಬಹುದು. ಇದು ಚಾಕ್ಲೇಟ್, ಇದು ವೆನಿಲಾ, ಇದು ಇತರೆ. ನೀವು ಪೈ ನಕ್ಷೆಯನ್ನ ನೋಡಿದ ತಕ್ಷಣ ಗೊತ್ತಾಗತ್ತೆ ಚಾಕ್ಲೇಟ್ ಫ್ಲೇವರ್ ಅನ್ನ ಇಷ್ಟಪಡುವವರ ಸಂಖ್ಯೆ ಇಷ್ಟಿದೆ, 180 ಡಿಗ್ರಿ ಇದೆ. ವೆನಿಲಾವನ್ನ ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ? 90 ಡಿಗ್ರಿ ಇದೆ. ಇತರೆ ಫ್ಲೇವರ್ಸ್ ಅನ್ನ ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ? 90 ಡಿಗ್ರಿ ಇದೆ. ಅಂದ್ರೆ ನಮಗೆ ಈ ವೃತ್ತಾಕಾರದ ನಕ್ಷೆಯನ್ನ ನೋಡಿದ ತಕ್ಷಣ ಗೊತ್ತಾಗತ್ತೆ ಇಷ್ಟು ಪರ್ಸೆಂಟ್ ಮಕ್ಕಳು ಇಷ್ಟು ಮಕ್ಕಳು ಈ ಫ್ಲೇವರ್ಸ್ ಅನ್ನ ಇಷ್ಟಪಡ್ತಾರೆ ಅಂತ. ಹೌದಾ? ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಏನಂತ ಇದೆ? 360 ಜನರ ಒಂದು ಗುಂಪಿಗೆ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಈ ಮೂರರಲ್ಲಿ ಅವರ ಇಷ್ಟದ ಋತುವಿನ ಬಗ್ಗೆ ಕೇಳಲಾಯಿತು. ನಿಮ್ಗೂ ಕೂಡ ಕೆಲವೊಬ್ರಲ್ಲಿ ಬೇಸಿಗೆ ಇಷ್ಟ ಇರತ್ತೆ, ಕೆಲವೊಬ್ರಿಗೆ ಚಳಿಗಾಲ ಇಷ್ಟ ಇರತ್ತೆ, ಕೆಲವೊಬ್ರಿಗೆ ಮಳೆಗಾಲ ಇಷ್ಟ ಇರುತ್ತೆ. ಅದೇ ತರಹ 360 ಜನರು ಇರುವಂತಹ ಒಂದು ಗುಂಪಿಗೆ ಏನ್ ಕೇಳಿದ್ದಾರೆ? ಯಾವ ಋತು ಇಷ್ಟ ಇದೆ ಅಂತ ಕೇಳಿದ್ದಾರೆ. ಆವಾಗ ಬೇಸಿಗೆಯನ್ನ ಇಷ್ಟಪಡುವವರು ಎಷ್ಟು ಜನ ಹೇಳ್ತಾರೆ? 90 ಜನ ಹೇಳ್ತಾರೆ. ಅಷ್ಟು ಮತಗಳು ಅಂತಂದ್ರೆ 90 ಜನರಿಗೆ ಬೇಸಿಗೆ ಇಷ್ಟ ಆಗತ್ತೆ, 120 ಜನರಿಗೆ ಮಳೆಗಾಲ ಇಷ್ಟ ಆಗತ್ತೆ, 150 ಜನರಿಗೆ ಚಳಿಗಾಲ ಇಷ್ಟ ಆಗ್ತದೆ. ಹೌದಾ? ಇದನ್ನ ನಾವೇನ್ ಮಾಡ್ಬೇಕು? ಇವಾಗ ಪೈ ನಕ್ಷೆಯಲ್ಲಿ ತೋರಿಸ್ಬೇಕು. ಇಲ್ಲಿ ಪ್ರಶ್ನೆ ಇದೆ ಏನಂತ? ಯಾವ ಋತುವಿಗೆ ಅತ್ಯಂತ ಹೆಚ್ಚು ಮತ ಲಭಿಸಿತು? ಯಾವ ಋತು ನೋಡಿದ ತಕ್ಷಣ ಗೊತ್ತಾಗತ್ತೆ ಇದು 90 ಇದೆ, ಇದು 120 ಇದೆ, ಇದು 150 ಇದೆ. ಯಾವ ಮತ ಹೆಚ್ಚಿದೆ? ಯಾವ ಋತುವಿಗೆ ಹೆಚ್ಚು ಮತಗಳು ಬಿದ್ದಿವೆ? ಚಳಿಗಾಲಕ್ಕೆ. ಹಾಗಾಗಿ ಯಾವ ಋತುವಿಗೆ ಅತ್ಯಂತ ಹೆಚ್ಚು ಮತ ಲಭಿಸಿತು? ಚಳಿಗಾಲ. ಎಷ್ಟಿದೆ? 150 ಮತಗಳು ಇದಕ್ಕೆ ಲಭಿಸಿದೆ. ಈಗ ನಾವೇನ್ ಮಾಡೋಣ? ಪೈ ಚಾರ್ಟ್ ನ ಪ್ರತಿ ಖಂಡದ ಕೋನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈ ಮಾಹಿತಿಯನ್ನ ತೋರಿಸಲು ಒಂದು ಪೈ ಚಾರ್ಟ್ ಅನ್ನು ಬರೆಯಿರಿ. ಈಗ ನಾವು ಪ್ರತಿಯೊಂದು ಮಾಹಿತಿಯನ್ನ ಪ್ರತಿಯೊಂದು ಖಂಡದ ಕೋನವನ್ನ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿಬೇಕು? ನಾನು ಆಗ್ಲೇ ಹೇಳಿದಲ್ಲ, ಅದೇ ತರ ಇಲ್ಲ ಸೂತ್ರವನ್ನ ಬಳಸೋಣ. ಈಸಿ ಆಗತ್ತೆ ನಿಮ್ಗೆ. ಏನಿದೆ ಇಲ್ಲಿ? ಬೇಸಿಗೆಯಲ್ಲಿ 90 ಜನ, ಮಳೆಗಾಲದಲ್ಲಿ 120 ಜನ, ಚಳಿಗಾಲದಲ್ಲಿ 150 ಜನ ಇದ್ದಾರೆ. ಈಗ ನಾವೇನ್ ಮಾಡೋಣ? ಒಂದೇ ನಿಮಿಷ. ಈಗ ಬೇಸಿಗೆ ಕಾಲದ ಪ್ರತಿ ಖಂಡದ ಕೋನ, ಬೇಸಿಗೆ ಕಾಲದ ಒಂದು ತ್ರಿಜ್ಯಾಂತರ ಖಂಡದ ಕೋನವನ್ನ ಕಂಡುಹಿಡಿಬೇಕು. ಅವಾಗ ಏನ್ ಮಾಡ್ತೀರಾ? ಇಲ್ಲಿ ನಾನು ಒಂದ್ ಸೂತ್ರ ಹೇಳಿದೆ. ಏನಂತ? ಆವೃತ್ತಿ ಡಿವೈಡೆಡ್ ಬೈ ಒಟ್ಟು ಆವೃತ್ತಿ ಇಂಟು 360 ಡಿಗ್ರಿ ಅಂದ್ರೆ ಕೇಂದ್ರ ಕೋನ. ಇವಾಗ ಆವೃತ್ತಿ ಅಂದ್ರೆ ಏನು? ಇಲ್ಲಿ ಬೇಸಿಗೆ ಸಂಬಂಧಪಟ್ಟಂತೆ ಎಷ್ಟಿದೆ? 90, ಮಳೆಗಾಲಕ್ಕೆ 120, ಚಳಿಗಾಲಕ್ಕೆ 150. ಅಂದ್ರೆ ಇದಕ್ಕೆ ನಾವು ಆವೃತ್ತಿ ಅಂತ ಕರಿತೀವಿ. ಅಂದ್ರೆ ಆಯಾ ಮಾಹಿತಿಗೆ ಸಂಬಂಧಪಟ್ಟಂತಹ ಬೆಲೆ, ಇದನ್ನ ಆವೃತ್ತಿ ಅಂತ ಕರಿತೀರಾ. ಓಕೆ. ಒಟ್ಟು ಆವೃತ್ತಿ ಅಂತಂದ್ರೆ ಏನು? ಒಟ್ಟು ಆವೃತ್ತಿ ಅಂದ್ರೆ ಆವೃತ್ತಿಯನ್ನ ಕೂಡಿಸಿದಾಗ ಏನ್ ಬರುತ್ತೆ? ಅದು ಒಟ್ಟು ಆವೃತ್ತಿ. ಕೂಡಿಸ್ರೆ ಎಷ್ಟು ಬರುತ್ತೆ? ಇದು 0 0 0 ಇದೆ, ಎಷ್ಟಾಯ್ತು? 0. 9 2 11, 11 5 16, 1 2 1 1 2 2 1 3 360 ಆಯ್ತು. ಹೌದಾ? ಹಾಗಾದ್ರೆ ಒಟ್ಟು ಆವೃತ್ತಿ ಎಷ್ಟು ಬಂತು ನಮ್ಗೀಗ? 360
360. ಒಟ್ಟು ಆವೃತ್ತಿ 360 ಬಂತು. ಓಕೆ, ಆವೃತ್ತಿ ಈಗ ಮೊದಲು ಬೇಸಿಗೆ ಕಾಲದ ನೋಡೋಣ. ಬೇಸಿಗೆ ಋತುವಿನ ಕೇಂದ್ರೀಯ ಕೋನ 90 ಇದೆ. 90 ಡಿವೈಡೆಡ್ ಬೈ ಒಟ್ಟು ಆವೃತ್ತಿ 90 ಇದೆ. ಒಟ್ಟು ಆವೃತ್ತಿ 360 ಇದೆ. ಇಂಟು ಕೇಂದ್ರೀಯ ಕೋನ 360 ಡಿಗ್ರಿ. 0 ಕ್ಯಾನ್ಸಲ್ ಆಯ್ತು. 9 1 36 1 1 ಇಂಟು 90 ಎಷ್ಟಾಯ್ತು? 90 ಡಿಗ್ರಿ ಆಯ್ತು. ಮಳೆಗಾಲ ಕಂಡುಹಿಡಿಬೇಕಾದ್ರೆ ಮಳೆಗಾಲದ ಆವೃತ್ತಿ ಎಷ್ಟಿದೆ? 120 120 ಇದೆ. 120 ಇದು ಆವೃತ್ತಿ ಡಿವೈಡೆಡ್ ಬೈ 360 ಇದು ಒಟ್ಟು ಆವೃತ್ತಿ ಇಂಟು 360 ಡಿಗ್ರಿ ಇದು ಕೇಂದ್ರೀಯ ಕೋನದ ಅಳತೆ. 0 ಕ್ಯಾನ್ಸಲ್ ಆಯ್ತು. 36 36 1 1 ಇಂಟು 120 ಮಾಡಿದ್ರೆ 120 ಡಿಗ್ರಿ ಬಂತು. ಚಳಿಗಾಲ ನೋಡಿದ್ರೆ ಚಳಿಗಾಲಕ್ಕೆ ಸಂಬಂಧಪಟ್ಟಂತೆ ಆವೃತ್ತಿ ಎಷ್ಟಿದೆ ಇಲ್ಲಿ? 150 ಡಿವೈಡೆಡ್ ಬೈ ಒಟ್ಟು ಆವೃತ್ತಿ 360 ಇಂಟು 360 ಡಿಗ್ರಿ. ಮತ್ತೆ 0 ಕ್ಯಾನ್ಸಲ್ ಆಯ್ತು. 36 1 150 ಇಂಟು 1 ಮಾಡಿದ್ರೆ 150 ಡಿಗ್ರಿ ಬಂತು. ಈಗ ನಮಗೆ ಏನ್ ಸಿಕ್ತು? ಪ್ರತಿ ಖಂಡದ ಕೋನದ ಅಳತೆ ಸಿಕ್ತು ನಮ್ಗೆ. ಹಾಗಾದ್ರೆ ಈ ಪ್ರತಿ ಖಂಡದ ಕೋನದ ಅಳತೆ ಸಿಕ್ಕ ಮೇಲೆ ನಾವೇನ್ ಮಾಡ್ತೀವಿ? ಕೋನ ಮಾಪಕದ ಸಹಾಯದಿಂದ ವೃತ್ತದಲ್ಲಿ ಪೈ ನಕ್ಷೆಯನ್ನ ಗುರುತಿಸ್ತೀರಾ. ಅದು ಈಸಿ ಇದೆ, ಹೌದಾ? ಇದು ವೃತ್ತ ಕೇಂದ್ರ. ಕೋನ ಮಾಪಕವನ್ನ ಇಡ್ತೀರಾ. ಎಷ್ಟು ಡಿಗ್ರಿ ಇದೆ? ಮೊದಲನೇದು 90 ಡಿಗ್ರಿ ಇದೆ. ಹಾಗಾದ್ರೆ ಇಲ್ಲಿ ಕೋನ ಮಾಪಕವನ್ನ ಇಟ್ಟಾಗ ಇದು 90 ಡಿಗ್ರಿ. ಆಮೇಲೆ ನೆಕ್ಸ್ಟ್ ಎಷ್ಟಿದೆ? 120 ಡಿಗ್ರಿ. ಚಳಿಗಾಲ. ಮಳೆಗಾಲ ಎಷ್ಟಿದೆ? 150 ಡಿಗ್ರಿ. ಈ ತರಹ ನೀವು ಮಳೆಗಾಲವನ್ನ ಬೇರೆ ಕಲರು, ಬೇಸಿಗೆಯನ್ನ ಬೇರೆ ಕಲರು, ಚಳಿಗಾಲವನ್ನ ಬೇರೆ ಕಲರ್ ಅಥವಾ ಚಿತ್ರಗಳನ್ನ ತೆಗೆಯೋದ್ರ ಮೂಲಕ ಕೂಡ ತೋರಿಸಬಹುದು. ಓಕೆ, ಇದು ನಮ್ಮ ಪೈ ನಕ್ಷೆ. ಈ ತರಹನು ನೀವು ನಿರೂಪಿಸಬಹುದು. ಹಾಗಾದ್ರೆ ಈ ಮಾಹಿತಿಯನ್ನ ತೋರಿಸಲು ಒಂದು ಪೈ ಚಾರ್ಟ್ ನಮ್ಗೆ ಇದಾಯ್ತು. ಇದು ಮಳೆಗಾಲವನ್ನ ತೋರಿಸುತ್ತೆ, ಇದು ಬೇಸಿಗೆಯನ್ನ ತೋರಿಸುತ್ತೆ, ಇದು ಚಳಿಗಾಲವನ್ನ ತೋರಿಸುತ್ತೆ. ಮಳೆಗಾಲ ಎಷ್ಟು ಡಿಗ್ರಿ ಇದೆ? 120 ಡಿಗ್ರಿ ಇದೆ. ಚಳಿಗಾಲ 90 ಡಿಗ್ರಿ ಇದೆ. ಆಮೇಲೆ ಚಳಿಗಾಲ ಎಷ್ಟಿದೆ? 150 ಡಿಗ್ರಿ ಇದೆ. ಬೇಸಿಗೆ ಎಷ್ಟಿದೆ? 90 ಡಿಗ್ರಿ ಇದೆ. ಓಕೆ, ಈಗ ನಾವೇನ್ ಮಾಡೋಣ? ಅದೃಷ್ಟ ಮತ್ತು ಸಂಭವನೀಯತೆಯ ಬಗ್ಗೆ ತಿಳಿಯೋಣ. ಅದೃಷ್ಟ ಮತ್ತು ಸಂಭವನೀಯತೆ. ಈಗ ನಾವು ದಿನನಿತ್ಯದ ಜೀವನದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಅಂತಿರ್ತೀವಿ, ಲಕ್ಕಿದ್ರೆ ಬರುತ್ತೆ, ಲಕ್ಕಿದ್ರೆ ಬರಲ್ಲ, ಅದೃಷ್ಟ ಇದ್ರೆ ಸಿಗತ್ತೆ, ಅದೃಷ್ಟ ಇದ್ರೆ ಸಿಗಲ್ಲ. ಸಂಭವನೀಯತೆ ಅಂತಂದ್ರೆ ಏನು? ಇವತ್ತು ಮಳೆ ಮೋಡ ಇದೆ, ಮಳೆ ಬರಬಹುದು, ಬರ್ದೇನು ಇರಬಹುದು, ಹೌದಾ? ನೆಕ್ಸ್ಟ್ ಒಂದು ಕಾಯಿನ್ ಅನ್ನ ಟಾಸ್ ಮಾಡ್ತೀರ, ಅವಾಗ ಏನಾಗತ್ತೆ? ಹೆಡ್ ಬೀಳ್ಬಹುದು ಅಥವಾ ಟೇಲ್ ಬೀಳ್ಬಹುದು. ನೆಕ್ಸ್ಟ್ ನೀವೇನ್ ಅನ್ಕೊಂಡಿರ್ತೀರಾ? ನಾಳೆ ನಾನು ಸ್ನೇಹಿತನ ಮನೆಗೆ ಹೋಗ್ತೀನಿ ಅಂತ ಅನ್ಕೊಂಡಿರ್ತೀರ. ಹೋಗ್ಬಹುದು, ಹೋಗದೇನೂ ಇರಬಹುದು. ಅನ್ಕೋತೀರಾ ಹೋಗೋಣ ಅಂತ, ಹೋಗಬಹುದು, ಹೋಗದೇನೂ ಇರಬಹುದು. ಅಂದ್ರೆ ಅಲ್ಲಿ ನಿಮಗೆ 2 ಸಂಭವಗಳು ಸಿಗತ್ತೆ. ಅಂದ್ರೆ 2 ಚಾನ್ಸಸ್ ಇರತ್ತೆ. ಆಗಬಹುದು, ಆಗದೇನೂ ಇರಬಹುದು. ಹೋಗಬಹುದು, ಹೋಗದೇನೂ ಇರಬಹುದು. ಬೀಳಬಹುದು, ಬೀಳದೇನೂ ಇರಬಹುದು. ಹೌದಾ? ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಹೆಡ್ ಬೀಳಬಹುದು ಅಥವಾ ಟೇಲ್ ಬೀಳಬಹುದು. ಇದನ್ನ ನಾವೇನಂತ ಕರಿತೀವಿ? ಸಂಭವನೀಯತೆ ಅಥವಾ ಅದನ್ನ ಪ್ರೊಬ್ಯಾಬಿಲಿಟಿ ಅಂತ ಕರೀತಾರೆ. ಏನಂತ ಕರೀತಾರೆ? ಪ್ರೊಬ್ಯಾಬಿಲಿಟಿ. ಓಕೆ, ಸಂಭವನೀಯತೆ ಅಥವಾ ಪ್ರೊಬ್ಯಾಬಿಲಿಟಿ ಅಂತ ಕರೀತಾರೆ. ಹಾಗಾದ್ರೆ ಈ ಒಂದು ಸಂಭವನೀಯತೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಪದಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವ್ಯಾವ ಪದಗಳು? ಈಗ ಮೊದಲನೇದಾಗಿ ಯಾವ್ದು ಬರುತ್ತೆ? ಯಾದೃಚ್ಛಿಕ ಪ್ರಯೋಗ ಅಂತ ಬರುತ್ತೆ. ಯಾದೃಚ್ಛಿಕ ಪ್ರಯೋಗ. ಯಾದೃಚ್ಛಿಕ ಪ್ರಯೋಗ ಹಿಂಗಂದ್ರೆ ಏನು? ಯಾದೃಚ್ಛಿಕ ಪ್ರಯೋಗ ಅಂತಂದ್ರೆ ಈಗ ರ್ಯಾಂಡಮ್ ಆಗಿ ಒಂದು ತಗೊಳ್ಳೋದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಬಾಸ್ಕೆಟ್ ಇದೆ. ಈ ಬಾಸ್ಕೆಟ್ ಅಲ್ಲಿ ನಿಮಗೆ ನೀಲಿ ಬಣ್ಣದ ಚೆಂಡುಗಳಿವೆ. ಓಕೆ, ನೀಲಿ ಬಣ್ಣದ ಚೆಂಡುಗಳಿವೆ. ನೆಕ್ಸ್ಟ್ ಅದ್ರ ಬಿಟ್ಟು ನಿಮ್ಗೆ ಹಸಿರು ಬಣ್ಣದ ಚೆಂಡುಗಳಿವೆ. ನೀಲಿ ಮತ್ತು ಹಸಿರು ಬಣ್ಣದ ಚೆಂಡುಗಳನ್ನ ಈ ಬಾಸ್ಕೆಟ್ ನಲ್ಲಿ ಹಾಕಿದೀವಿ. ನಿಮಗ್ ನಾವೇನ್ ಹೇಳ್ತೀವಿ?
ನೀವು ಬಾಸ್ಕೆಟ್ ಅನ್ನ ನೋಡದೆಯೇ, ನಿಮಗ್ ಗೊತ್ತಿರದೆ ನೀವು ಕೈ ಹಾಕಿ ಒಂದು ರ್ಯಾಂಡಮ್ ಆಗಿ ಒಂದು ಚೆಂಡನ್ನ ತೆಗೀರಿ ಅಂತಂದಾಗ ನೀವೇನ್ ಮಾಡ್ತೀರಾ? ನಿಮಗೆ ಉದ್ದೇಶ ಪೂರ್ವಕ ಅಲ್ಲ, ನೀಲಿ ಚೆಂಡನ್ನೇ ತೆಗಿಬೇಕು ಅಥವಾ ಹಸಿರು ಚೆಂಡನ್ನೇ ತೆಗಿಬೇಕು ಅಂತಲ್ಲ, ಕೈ ಹಾಕಿ ಯಾವ ಚೆಂಡ ಸಿಗತ್ತೆ ಆ ಚೆಂಡನ್ನ ತೆಗೀರಿ ಅಂತ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ? ಯಾದೃಚ್ಛಿಕ ಪ್ರಯೋಗ. ಅದನ್ನೇ ನಾವು ವಾಕ್ಯ ರೂಪದಲ್ಲಿ ಬರೆದ್ರೆ ಏನಂತ ಬರೀಬಹುದು? ಫಲಿತಾಂಶಗಳನ್ನ ಮೊದಲು ಮುಂಚಿತವಾಗಿ ತಿಳಿಯಲು ಸಾಧ್ಯವಿರದೇ ಇರುವಂತಹ ಪ್ರಯೋಗ. ಅಂದ್ರೆ ಫಲಿತಾಂಶಗಳನ್ನ ಫಲಿತಾಂಶಗಳನ್ನು ಮುಂಚಿತವಾಗಿ ತಿಳಿಯಲು ಸಾಧ್ಯವಿರದೇ ಇರೋದು. ಈಗ ನಿಮಗ್ ಗೊತ್ತಿದೆನಾ, ಒಂದ್ ಬಾಸ್ಕೆಟ್ ಇದೆ, ಅದನ್ನ ನಾವು ಕ್ಲೋಸ್ ಮಾಡ್ತೀವಿ, ಸ್ವಲ್ಪ ಜಾಗ ಇದೆ. ಅಥವಾ ನಿಮಗ ಆ ಬಾಸ್ಕೆಟ್ ಅನ್ನ ನೋಡದೇ ಒಂದು ಚೆಂಡನ್ನ ತೆಗೀರಿ ಅಂದ್ರೆ ನಿಮಗ್ ಗೊತ್ತಿರಲ್ಲ, ಅದು ನೀಲಿ ಆದ್ರೂ ಬರ್ಬಹುದು ಅಥವಾ ಹಸಿರಾದ್ರೂ ಬರಬಹುದು. ಹೌದಾ? ಅಂದ್ರೆ ನಿಮಗೆ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇಲ್ಲ, ಅಥವಾ ಫಲಿತಾಂಶ ನಿಮಗೆ ಮುಂಚಿತವಾಗಿ ಗೊತ್ತಿಲ್ಲ, ನೀಲಿನೇ ಬರತ್ತೆ ಹಸಿರೇ ಬರತ್ತೆ ಅಂತ ನಿಮಗ್ ಗೊತ್ತಿಲ್ಲ. ಅದಕ್ಕೆ ಫಲಿತಾಂಶಗಳನ್ನ ಮುಂಚಿತವಾಗಿ ತಿಳಿಯಲು ಸಾಧ್ಯವಿರದೇ ಇರುವಂತದ್ದನ್ನ ನಾವೇನಂತ ಕರಿತೀವಿ? ಯಾದೃಚ್ಛಿಕ ಪ್ರಯೋಗ ಅಂತ ಕರಿತೀವಿ. ತಿಳಿಯಲು ಸಾಧ್ಯವಿರದೇ ಇರುವ ಪ್ರಯೋಗ. ಹೌದಾ? ಇದನ್ನ ನಾವು ಯಾದೃಚ್ಛಿಕ ಪ್ರಯೋಗ ಅಂತ ಕರಿತೀವಿ. ಓಕೆ, ಈಗ ನಾವು ನೆಕ್ಸ್ಟ್ ಏನ್ ಮಾಡೋಣ? ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಏನಾಗತ್ತೆ? ಹೆಡ್ ಆದ್ರೂ ಬೀಳ್ಬಹುದು ಅಥವಾ ಟೇಲ್ ಆದ್ರೂ ಬೀಳ್ಬಹುದು. ಈಗ ನಾವು ಫಲಿತಾಂಶಗಳ ಗಣವನ್ನ ನೋಡೋಣ. ಫಲಿತಾಂಶ ಅಂತಂದ್ರೆ ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದ್ರೆ ಹೆಡ್ ಆದ್ರೂ ಬೀಳ್ಬಹುದು, ಟೇಲ್ ಆದ್ರೂ ಬೀಳ್ಬಹುದು. ಇದು ಒಂದು ಫಲಿತಾಂಶ. ಹೆಡ್ ಬಿದ್ದ ಶಿರ ಆದ್ರೂ ಬೀಳ್ಬಹುದು, ಪುಚ್ಚ ಆದ್ರೂ ಬೀಳ್ಬಹುದು. ಅದು ಫಲಿತಾಂಶ. ಹೌದಾ? ಕಾಯಿನ್ ಅನ್ನ ಟಾಸ್ ಮಾಡಿದ್ಮೇಲೆ ಏನು ರಿಸಲ್ಟ್ ಸಿಗತ್ತೆ ಅದು ಫಲಿತಾಂಶ. ಈಗ ನಾವು ಬರುವಂತಹ ಫಲಿತಾಂಶಗಳನ್ನ ಯಾವಾಗ್ಲೂ ಒಂದು ಪುಷ್ಪಾವರಣದ ಒಳಗೆ ನಿರೂಪಿಸ್ತೀವಿ. ಇದನ್ನ ಇಂಪಾರ್ಟೆಂಟ್, ನೆನ್ಪಿಟ್ಕೊಡ್ರಿ. ಪುಷ್ಪಾವರಣದ ಒಳಗೆ ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದ್ರೆ ಒಂದು ಹೆಡ್ ಆದ್ರೂ ಬೀಳ್ಬಹುದು ಅಥವಾ ಟೇಲ್ ಆದ್ರೂ ಬೀಳ್ಬಹುದು. ಇದನ್ನ ನಾವು ಒಂದು ಪುಷ್ಪಾವರಣ ಹಾಕ್ತೀರಾ, ಹೆಡ್ ಮತ್ತು ಟೇಲ್ ಅಂತ ಗುರುತಿಸ್ತೀವಿ. ನೆಕ್ಸ್ಟ್ ನಾವೇನ್ ಮಾಡೋಣ? ಫಲಿತಾಂಶಗಳ ಗಣ ಅಂತಂದ್ರೆ ಏನು ಅಂತ ನೋಡೋಣ. ಓಕೆ, ಫಲಿತಾಂಶಗಳ ಗಣ. ಫಲಿತಾಂಶಗಳ ಗಣ ಅಂದ್ರೆ ಏನು? ಈಗ ಒಂದು ಯಾದೃಚ್ಛಿಕ ಪ್ರಯೋಗವನ್ನ ನಡೆಸಿದಾಗ ಸಂಭವಿಸಬಹುದಾದಂತ ಎಲ್ಲಾ ಫಲಿತಗಳ ಗಣಕ್ಕೆ ನಾವು ಫಲಿತಾಂಶಗಳ ಗಣ ಅಂತ ಕರಿತೀವಿ. ಯಾದೃಚ್ಛಿಕ ಪ್ರಯೋಗವನ್ನ ನಡೆಸಿದಾಗ ಸಂಭವಿಸಬಹುದಾದ ಫಲಿತಾಂಶಗಳ ಗಣ. ಹೌದಾ? ಸಂಭವಿಸಬಹುದಾದ ಫಲಿತಾಂಶಗಳ ಗಣ. ಈಗ ಇಲ್ಲಿ ಹಸಿರು ಚೆಂಡು ಮತ್ತು ನೀಲಿ ಚೆಂಡಿದೆ. ನೀವು ಯಾದೃಚ್ಛಿಕ ಪ್ರಯೋಗವನ್ನ ನಡೆಸ್ತೀರಾ? ಸೊ ಒಂದು ಚೆಂಡನ್ನ ತೆಗೆದ್ರೆ ಅಲ್ಲಿ ನೀಲಿ ಆದ್ರೂ ಬರಬಹುದು ಅಥವಾ ಹಸಿರಾದ್ರೂ ಬರಬಹುದು. ಇದು ಒಂದು ಫಲಿತಾಂಶ. ಹೌದಾ? ನೆಕ್ಸ್ಟ್ ಒಂದು ಕಾಯಿನ್ ಅನ್ನ ಟಾಸ್ ಮಾಡ್ತೀರಾ, ಅಲ್ಲಿ ಹೆಡ್ ಆದ್ರೂ ಬೀಳ್ಬಹುದು, ಟೇಲ್ ಆದ್ರೂ ಬೀಳ್ಬಹುದು. ಒಂದು ದಾಳವನ್ನ ಉಳಿಸ್ತೀರಾ. ದಾಳ ಅಂದ್ರೆ ನಿಮ್ಗೆ ಗೊತ್ತಿದೆ, ಡಾಯಸ್ ಎಷ್ಟು ಮುಖಗಳಿರತ್ತೆ? 6 ಮುಖಗಳು ಇರತ್ತೆ. ಅಲ್ಲಿ ನಿಮಗೆ ಒಂದು ದಾಳವನ್ನ ನೀವು ಉರುಳಿಸಿದಾಗ ಅಲ್ಲಿ 4 ಆದ್ರೂ ಬೀಳ್ಬಹುದು, 5 ಆದ್ರೂ ಬೀಳ್ಬಹುದು ಅಥವಾ 6 ಆದ್ರೂ ಬೀಳ್ಬಹುದು, ಎಷ್ಟಾದ್ರೂ ಬೀಳ್ಬಹುದು. ಅದು ಫಲಿತಾಂಶ. ಒಂದು ಸಲಕ್ಕೆ ಎಷ್ಟಾದ್ರೂ ಬೀಳ್ಬಹುದು, ಅದು ಒಂದು ಫಲಿತಾಂಶ. ಈಗ ಈ ಫಲಿತಾಂಶಗಳ ಗಣಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸಂಭವಿಸಬಹುದಾದಂತಹ ಎಲ್ಲಾ ಫಲಿತಾಂಶಗಳಿಗೆ ಗಣ ಅಂತ ಕರಿತೀವಿ. ಇದನ್ನ ನಾವು ಯಾವ ಅಕ್ಷರದಿಂದ ಸೂಚಿಸ್ತೀವಿ ಅಂತಂದ್ರೆ ಇದನ್ನ ಎಸ್ ಅಕ್ಷರದಿಂದ ಸೂಚಿಸ್ತಾರೆ. ಅಂದ್ರೆ ಸ್ಯಾಂಪಲ್ ಸ್ಪೇಸ್ ಅನ್ನೋದಕ್ಕೆ ಎಸ್ ಅಕ್ಷರದಿಂದ ಸೂಚಿಸ್ತಾರೆ. ಹಾಗಾಗಿ ಎಸ್ ಅಕ್ಷರದಿಂದ ನಾವು ಪುಷ್ಪಾವರಣ ಹಾಕಿ ಹೆಡ್ ಟೇಲ್ ಅಂತ ಬರೆದ್ರೆ ಇದು ಫಲಿತಾಂಶಗಳ ಗಣ ಆಗತ್ತೆ. ಇದನ್ನ ನಾವೇನಂತ ಕರಿಬಹುದು? ಎನ್ ಆಫ್ ಎಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಎನ್ ಆಫ್ ಎಸ್. ಎನ್ ಆಫ್ ಎಸ್ ಅಂತಂದ್ರೆ ಎಲ್ಲಾ ಬರುವಂತಹ ಒಟ್ಟು ಫಲಿತಾಂಶಗಳು ಎನ್ ಆಫ್ ಎಸ್ ಅಂತ ಅದನ್ನ ಸೂಚಿಸಬಹುದು.
ನೆಕ್ಸ್ಟ್ ನಾವ್ ಇನ್ನೊಂದ್ ಏನ್ ತಿಳ್ಕೊಬೇಕು ಅಂತಂದ್ರೆ ಘಟನೆ ಅಂತಂದ್ರೆ ಏನು? ಘಟನೆ, ಓಕೆ, ಘಟನೆ ಅಂತಂದ್ರೆ ಏನು ಅಂತ ನೋಡೋಣ. ಘಟನೆ ಅಂತಂದ್ರೆ ಒಂದು ಅಥವಾ ಹಲವು ಫಲಿತಾಂಶಗಳ ಗುಂಪಿಗೆ ನಾವು ಘಟನೆ ಅಂತ ಕರಿತೀವಿ. ಅಂದ್ರೆ ಒಂದು ಅಥವಾ ಹಲವು ಫಲಿತಾಂಶಗಳ ಗುಂಪಿಗೆ, ಒಂದು ಅಥವಾ ಹಲವು ಫಲಿತಾಂಶಗಳ ಗುಂಪಿಗೆ ನಾವು ಘಟನೆ, ಹಲವು ಫಲಿತಾಂಶಗಳ ಗುಂಪಿಗೆ ಘಟನೆ ಅಂತ ಕರೀತಾರೆ. ಇದನ್ನ ಘಟನೆ ಎನ್ನುವರು. ಓಕೆ, ಹೆಂಗ್ ಸೂಚಿಸ್ತಾರೆ ಇದನ್ನ? ಒಂದು ನಾಣ್ಯವನ್ನ ಚಿಮ್ಮಿದಾಗ ಎಷ್ಟು ಘಟನೆ ಆಯ್ತು? ಒಂದು ಘಟನೆ, ಹೌದಾ? ಅದನ್ನ ನಾವು ಎ ದಿಂದ ಸೂಚಿಸೋಣ. ಆಕರೆನ್ಸ್ ಎ ದಿಂದ ಸೂಚಿಸೋಣ. ಎ ಇಸ್ ಈಕ್ವಲ್ ಟು ಹೆಡ್ ಅಥವಾ ಟೇಲ್, ಒಂದು ಘಟನೆ. ಅದೇ ತರಹ ನೀವು ಎರಡು ಕಾಯಿನ್ ಅನ್ನ ಟಾಸ್ ಮಾಡಿದ್ರೆ ಎರಡು ಘಟನೆ ಆಯ್ತು. ಇದನ್ನ ಘಟನೆ ಅಂತ ಕರೀತಾರೆ. ಇದನ್ನ ಎನ್ ಆಫ್ ಎ ದಿಂದ ಸೂಚಿಸ್ತಾರೆ, ಎನ್ ಆಫ್ ಎ. ಈಗ ನಾವೇನ್ ಮಾಡೋಣ, ಯಾದೃಚ್ಛಿಕ ಪ್ರಯೋಗ ಅಂದ್ರೆ ಏನ್ ಗೊತ್ತಾಯ್ತು, ಫಲಿತಾಂಶಗಳ ಗಣ ಅಂದ್ರೆ ಏನ್ ಗೊತ್ತಾಯ್ತು, ಘಟನೆಗಳು ಅಂದ್ರೆ ಏನ್ ಗೊತ್ತಾಯ್ತು. ಈಗ ಘಟನೆಗಳಲ್ಲಿನ ಫಲಿತಾಂಶ, ಇದು ಇಂಪಾರ್ಟೆಂಟ್. ಒಂದು ಘಟನೆಯ ಸಂಭವನೀಯತೆಯನ್ನ ತಿಳಿಬೇಕಂತಂದ್ರೆ, ಈಗ ಎರಡು ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಹೆಡ್ಗಳು ಹೆಚ್ಚು ಬೀಳುವ ಸಾಧ್ಯತೆಯನ್ನ ಕಂಡುಹಿಡಿಬೇಕು ಅಂತ ಅಂದ್ರೆ ಅವಾಗ ನೀವೇನ್ ಮಾಡ್ತೀರಾ, ಒಂದು ಸೂತ್ರವನ್ನ ಬಳಸ್ತೀವಿ. ಯಾವ ಸೂತ್ರ ಅದು? ಓಕೆ, ಇಲ್ಲಿ ಬರ್ತೀವಿ ನೋಡ್ರಿ. ಒಂದು ಸೂತ್ರವನ್ನ ಬಳಸ್ತೀವಿ. ಯಾವ ಸೂತ್ರ ಅಂದ್ರೆ ಒಂದು ಘಟನೆಯ ಸಂಭವನೀಯತೆಯನ್ನ ಯಾವ ಸೂತ್ರದ ಮೂಲಕ ಕಂಡುಹಿಡಿತೀವಿ ಅಂದ್ರೆ ಘಟನೆಯ ಸಂಭವನೀಯತೆ ಈಸ್ ಈಕ್ವಲ್ ಟು ಆ ಘಟನೆಯಲ್ಲಿನ ಅನುಕೂಲಿಸುವ ಫಲಿತಾಂಶಗಳ ಸಂಖ್ಯೆ, ಡಿವೈಡೆಡ್ ಬೈ ಒಟ್ಟು ಫಲಿತಾಂಶಗಳು, ಒಟ್ಟು ಫಲಿತಾಂಶಗಳು. ಹಂಗಂದ್ರೆ ಏನು? ಈಗ ಒಂದು ಘಟನೆಯ ಸಂಭವನೀಯತೆನ ನೀವು ಲೆಕ್ಕ ಹಾಕ್ತಾ ಇದ್ದೀರಾ, ಹೌದಾ? ಈಗ ಘಟನೆಯಲ್ಲಿನ ಅನುಕೂಲಿಸುವ ಫಲಿತಗಳ ಸಂಖ್ಯೆ, ಒಂದು ಕಾಯಿನ್ ಅನ್ನ ಟಾಸ್ ಮಾಡ್ತೀರಾ, ಅಥವಾ ಎರಡು ಕಾಯಿನ್ ಅನ್ನ ಟಾಸ್ ಮಾಡ್ತೀರಾ, ಶಿರ ಹೆಚ್ಚು ಬೀಳುವ ಸಂಭವನೀಯತೆ ಅಂತ ಕೇಳಿದ್ರೆ ಅವಾಗ ಅದು ಅನುಕೂಲಿಸುವ ಫಲಿತಗಳ ಸಂಖ್ಯೆ ಆಗತ್ತೆ. ಒಟ್ಟು ಫಲಿತಾಂಶಗಳೆಷ್ಟು? ನೀವು ಎರಡು ಕಾಯಿನ್ ಅನ್ನ ಟಾಸ್ ಮಾಡಿದ್ರೆ ಎಷ್ಟು ನಿಮಗೆ ಫಲಿತಾಂಶಗಳು ಸಿಗತ್ತೆ? ಒಂದು ಹೆಡ್ ಸಿಗತ್ತೆ, ಒಂದು ಟೇಲ್ ಸಿಗತ್ತೆ, ಒಂದು ಹೆಡ್ ಟೇಲ್ ಸಿಗತ್ತೆ, ಒಂದು ಟೇಲ್ ಹೆಡ್ ಸಿಗತ್ತೆ. ಇಷ್ಟು ಫಲಿತಾಂಶಗಳು ನಿಮಗೆ ಎರಡು ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಸಿಗತ್ತೆ. ನಾನೇನ್ ಕೇಳ್ತೀನಿ, ಶಿರ ಮೇಲೆ ಇರುವಂತಹ ಸಂಭವನೀಯತೆ ಎಷ್ಟು ಸಲ ಶಿರ ಮೇಲಿದೆ? ಇಲ್ಲೊಂದಿದೆ ಅಂದ್ರೆ ಎರಡು ಸಲ ಶಿರ ಮೇಲಿದೆ. ಅದನ್ನ ನಾವು ಅನುಕೂಲಿಸುವ ಫಲಿತಗಳ ಸಂಖ್ಯೆ ಅಂತ ಕರಿತೀವಿ. ಒಟ್ಟು ಫಲಿತಗಳ ಸಂಖ್ಯೆ ಎಷ್ಟಿದೆ? 4. 1 2 3 4 ಇದು ಒಟ್ಟು ಫಲಿತಗಳ ಸಂಖ್ಯೆ. ಅದೇ ತರಹ ಇಲ್ಲಿ ನಾವು ಎಕ್ಸಾಂಪಲ್ಸ್ ಅನ್ನ ನೋಡೋದಾದ್ರೆ, ಈ ಕೆಳಗಿನ ಪ್ರಯೋಗಗಳಲ್ಲಿ ಬರಬಹುದಾದ ಫಲಿತಾಂಶಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಇಲ್ಲಿ ಒಂದು ಚಕ್ರ ಇದೆ, ಚಕ್ರವನ್ನ ತಿರುಗಿಸ್ತೀರಾ, ಏನ್ ಬರುತ್ತೆ? ಚಕ್ರವನ್ನ ತಿರುಗಿಸಿದಾಗ ಒಟ್ಟು ಫಲಿತಾಂಶಗಳು ಎಷ್ಟು ಬರುತ್ತೆ? 1 2 3 4 5 5 ಸಲ ಇದೆ. ಇದನ್ನ ನೀವು A1 A2 ಅಂತ ಕರೆಯೋಣ. A1 A2 ಅಂತ ಕರೆದ್ರೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗತ್ತೆ. ಸೊ ಇದನ್ನ ಚಕ್ರವನ್ನ ತಿರುಗಿಸಿದಾಗ ಈ ಪಾಯಿಂಟ್ ಏನಿದೆಯಲ್ಲ, ಎಷ್ಟು ಸಲ ಇದು ನಿಲ್ಲತ್ತೆ ಅಂದ್ರೆ ಫಲಿತಾಂಶಗಳು ಏನೇನ್ ಸಿಗತ್ತೆ ನಿಮ್ಗೆ? A1 A2 B C D. ಹಾಗಾದ್ರೆ ಇಲ್ಲಿ ನಮಗೆ ಒಟ್ಟು ಫಲಿತಾಂಶಗಳು ಎಷ್ಟಾಯ್ತು? 1 2 3 4 5. ಒಟ್ಟು ಫಲಿತಾಂಶಗಳು 5 ಆಯ್ತು. ಚಕ್ರವನ್ನ ತಿರುಗಿಸಿದಾಗ ನಮಗೆ ಈ ಪಾಯಿಂಟರ್ ಯಾವ್ಯಾವ ಬಿಂದುವಿನ ಮೇಲೆ, ಈ ಅಕ್ಷರದ ಮೇಲೆ ನಿಲ್ಲತ್ತೆ? 5 ಫಲಿತಾಂಶಗಳು ಸಿಗತ್ತೆ.
ಎರಡು ನಾಣ್ಯಗಳನ್ನ ಒಟ್ಟಿಗೆ ಟಾಸ್ ಮಾಡೋದು. ಓಕೆ, ಎರಡು ನಾಣ್ಯಗಳಿವೆ, ಒಟ್ಟಿಗೆ ಟಾಸ್ ಮಾಡಿದ್ರೆ ಯಾವ್ಯಾವ ಫಲಿತಾಂಶ ಸಿಗತ್ತೆ? ಒಂದು ಹೆಡ್ ಹೆಡ್ ಸಿಗತ್ತೆ, ಹೆಡ್ ಟೇಲ್ ಸಿಗತ್ತೆ, ಟೇಲ್ ಹೆಡ್ ಸಿಗತ್ತೆ, ಟೇಲ್ ಟೇಲ್ ಸಿಗತ್ತೆ. ಹೆಡ್ ಅಂತಂದ್ರೆ ಶಿರ, ಟೇಲ್ ಅಂತಂದ್ರೆ ಪುಚ್ಛ. ಹೌದಾ? ಎಷ್ಟು ಫಲಿತಾಂಶಗಳು ಸಿಕ್ತು ನಮ್ಗೆ? ಎರಡು ನಾಣ್ಯಗಳನ್ನು ಒಟ್ಟಿಗೆ ಟಾಸ್ ಮಾಡಿದಾಗ ಫಲಿತಾಂಶಗಳ ಪಟ್ಟಿ 4 ಫಲಿತಾಂಶಗಳು ಸಿಕ್ತು. ಓಕೆ, ಈಗ ಇಲ್ಲಿ ಕೆಳಗಿರುವಂತಹ ಒಂದು ಸಂಭವನೀಯತೆಯನ್ನ ನೋಡೋಣ. ಈ ಪ್ರಶ್ನೆ 1ರಲ್ಲಿ ಮುಳ್ಳು ಡಿ ನ ಮೇಲೆ ನಿಲ್ಲುವುದು. ಈ ಡಿ ಎಲ್ಲಿದೆ? ಇಲ್ಲಿದೆ. ಈ ಮುಳ್ಳು ಡಿ ನ ಮೇಲೆ ನಿಲ್ಲಬಹುದಾದಂತಹ ಸಂಭವನೀಯತೆಯನ್ನ ಹೇಳ್ರಿ ಅಂತ ಅಂದಾಗ ಎಷ್ಟು ಸಲ ನಿಲ್ಲತ್ತೆ? ಡಿ ಒಂದೇ ಸಲ ಇದೆ. ಹಾಗಾದ್ರೆ ಡಿ ಮೇಲೆ ನಿಲ್ಲುವ ಫಲಿತಾಂಶಗಳ ಸಾಧ್ಯತೆ ಎಷ್ಟಿದೆ? ಒಂದೇ ಸರ್ತಿ. ಹೌದಾ? ಒಂದೇ ಡಿ ಇದೆ, ಒಂದ್ಸತಿ ನಿಲ್ಲತ್ತೆ. ಸಾಧ್ಯವಿರುವ ಒಟ್ಟು ಫಲಿತಾಂಶಗಳೆಷ್ಟು? 1, 2, 3, 4, 5. ಒಟ್ಟು ಫಲಿತಾಂಶಗಳೆಷ್ಟಾಗತ್ತೆ ಇಲ್ಲಿ? 5 ಆಗತ್ತೆ. ಡಿ ಮೇಲೆ ಮುಳ್ಳು ನಿಲ್ಲುವುದು ಅಂದ್ರೆ ಒಂದು ಸತಿ ನಿಲ್ಲತ್ತೆ. ಓಕೆ, ಆದ್ದರಿಂದ ಸಂಭವನೀಯತೆ ಇಸ್ ಈಕ್ವಲ್ ಟು ನಮಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. ಒಟ್ಟು ಫಲಿತಗಳ ಸಂಖ್ಯೆ. ಅನುಕೂಲಿಸುವ ಫಲಿತಗಳು ಎಷ್ಟಿದೆ ಇಲ್ಲಿ? ನಾವು ಡಿ ಮೇಲೆ ನಿಲ್ಲುವ ಸಾಧ್ಯತೆಯನ್ನ ಕೇಳ್ತಾ ಇದ್ದೀವಿ. ಡಿ ಮೇಲೆ ನಿಲ್ಲುವ ಸಾಧ್ಯತೆ 1. ಇದನ್ನ ನಾವೇನಂತ ಕರೆಯೋಣ? ಎನ್ ಆಫ್ ಇ ಅಂತ ಕರೆಯೋಣ. ಓಕೆ, ಒಟ್ಟು ಸಂಭವನೀಯತೆಯನ್ನ ಎನ್ ಆಫ್ ಎಸ್ ಅಂತ ಕರೆಯೋಣ. ಇದನ್ನ ಎನ್ ಆಫ್ ಇ ಅಂತ ಕರೆಯೋಣ. ಇದನ್ನ ಎನ್ ಆಫ್ ಎಸ್ ಅಂತ ಕರೆಯೋಣ. ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಇ ಎಷ್ಟಿದೆ? 1. ಎನ್ ಆಫ್ ಎಸ್ ಎಷ್ಟಿದೆ? 5. ಹಾಗಾಗಿ ಸಂಭವನೀಯತೆ ಎಷ್ಟಾಯ್ತು ಈಗ? 1 ಡಿವೈಡೆಡ್ ಬೈ 5 ಆಯ್ತು. ಚೆನ್ನಾಗಿ ಕಲಿಸಿದ 52 ಇಸ್ಪೀಟು ಎಲೆಗಳ ಗುಂಪಿನಿಂದ ಒಂದನ್ನು ತೆಗೆದರೆ 1 ಎಸ್ ಸಿಗುವುದು. ಓಕೆ, ಚೆನ್ನಾಗಿ ಕಲಿಸಿದ 52 ಇಸ್ಪೀಟ್ ಎಲೆಗಳ ಗುಂಪಿನಿಂದ ಒಂದನ್ನು ತೆಗೆದರೆ 1 ಎಸ್ ಸಿಗುವುದು. ಇಸ್ಪೀಟ್ ಎಲೆ ಕಟ್ಟಿನಲ್ಲಿರುವ ಎಸ್ ಗಳು ಎಷ್ಟಿರ್ತವೆ? 4 ಇರುತ್ತೆ. 52ರಲ್ಲಿ 4 ಗುಂಪಿರುತ್ತೆ. ಸೊ ಇಸ್ಪೀಟ್ ಎಲೆ ಕಟ್ಟಿನಲ್ಲಿರುವ ಎಸ್ ಗಳು 4. ಹಾಗಾಗಿ ಎಸ್ ಆಗಿರೋ ಸಂಭವನೀಯತೆ, ಒಟ್ಟು ಇಸ್ಪೀಟ್ಗಳ ಸಂಖ್ಯೆ ಎಷ್ಟಿದೆ? 52 ಇದೆ. ಇಸ್ಪೀಟ್ ಎಲೆ ಕಟ್ಟಿನಲ್ಲಿರುವಂತಹ ಎಸ್ ಗಳು ಎಷ್ಟಿರ್ತವೆ? 4. ಹಾಗಾಗಿ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಎನ್ ಆಫ್ ಇ ಎಷ್ಟಾಯ್ತು ಇವಾಗ? 4 ಆಯ್ತು. ಒಟ್ಟು ಇಸ್ಪೀಟ್ಗಳು ಎಷ್ಟಾಯ್ತು? 52. 52ನ ಎನ್ ಆಫ್ ಎಸ್ ಅಂತ ತಗೊಳ್ಳೋಣ. ಒಟ್ಟು ಇಸ್ಪೀಟ್ಗಳ ಸಂಖ್ಯೆ, ಒಟ್ಟು ಫಲಿತಗಳ ಸಂಖ್ಯೆ, ಇದು ಅನುಕೂಲಿಸುವ ಫಲಿತಗಳ ಸಂಖ್ಯೆ. 4 ಡಿವೈಡೆಡ್ ಬೈ 52 ಅಂದ್ರೆ 4 1 4 13 1 ಡಿವೈಡೆಡ್ ಬೈ 13 ಬಂತು. ಈ ಕೆಳಗಿನ ಚಿತ್ರದಿಂದ ಕೆಂಪು ಸೇಬನ್ನ ಪಡೆಯುವುದು. ಒಟ್ಟು ಎಷ್ಟು ಸೇಬುಗಳಿವೆ ನೋಡ್ರಿ? 1 2 3 4 5 6 7 ಒಟ್ಟು ಸೇಬುಗಳಿವೆ. ಅವ್ರೇನ್ ಕೇಳಿದ್ದಾರೆ? ಕೆಂಪು ಸೇಬನ್ನ ಪಡೆಯುವ ಸಂಭವನೀಯತೆ ಎಷ್ಟು? 1 2 3 ಕೆಂಪು ಸೇಬುಗಳಿವೆ. ಹಾಗಾದ್ರೆ ನಾವೇನ್ ಮಾಡೋಣ? ಇಲ್ಲಿ ಒಟ್ಟು ಸೇಬುಗಳ ಸಂಖ್ಯೆ ಎಷ್ಟು? 7. ಈ ಒಟ್ಟು ಸೇಬುಗಳ ಸಂಖ್ಯೆಯನ್ನ ನಾವು ಒಟ್ಟು ಫಲಿತಗಳ ಸಂಖ್ಯೆ ಅಂತ ತಗೊಳ್ಳೋಣ. ಇದನ್ನ ಎನ್ ಆಫ್ ಎಸ್ ಅಂತ ಕರೀತಾರೆ. ನಮಗೇನ್ ಬೇಕು? ಕೆಂಪು ಸೇಬುಗಳು. ಕೆಂಪು ಸೇಬುಗಳ ಸಂಖ್ಯೆ ಎಷ್ಟಿದೆ? 4 ಇದೆ. ಹಾಗಾಗಿ ಈ 4ಅನ್ನ ಎನ್ ಆಫ್ ಇ ಅಂತ ಕರೆಯೋಣ. ಇದನ್ನ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಅಂತ ಕರೆಯೋಣ. ಸೂತ್ರ ಏನ್ ಹೇಳುತ್ತೆ? ಅನುಕೂಲಿಸುವ ಫಲಿತಗಳ ಸಂಖ್ಯೆ ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಎಸ್ ಅಂತಂದ್ರೆ ಒಟ್ಟು ಫಲಿತಗಳ ಸಂಖ್ಯೆ. ಒಟ್ಟು ಸೇಬುಗಳು ಎಷ್ಟಿದೆ? 7 ಇದೆ. ಅನುಕೂಲಿಸುವ ಫಲಿತಗಳ ಸಂಖ್ಯೆ ಅಂದ್ರೆ ಕೆಂಪು ಸೇಬುಗಳನ್ನ ಮಾತ್ರ ನೋಡ್ತಾ ಇದ್ದೀವಿ, ಅದು 4 ಇದೆ. ಹಾಗಾಗಿ ಸಂಭವನೀಯತೆ ಏನಾಗತ್ತೆ? 4 ಡಿವೈಡೆಡ್ ಬೈ 7 ಆಗತ್ತೆ. ಈಗ 1 ರಿಂದ 10 ಸಂಖ್ಯೆಗಳನ್ನ ಬೇರೆ ಬೇರೆ ಚೀಟಿಗಳ ಮೇಲೆ ಬರೆದು ಡಬ್ಬಿಯಲ್ಲಿ ಚೆನ್ನಾಗಿ ಮಿಶ್ರ ಮಾಡಿ ಇಡಲಾಗಿದೆ. ಕಣ್ಣು ಮುಚ್ಚಿ ಒಂದು ಚೀಟಿಯನ್ನ ಹೊರತೆಗೆಯಲಾಗುತ್ತದೆ. ಕೆಳಗಿನವುಗಳ ಸಂಭವನೀಯತೆ ಎಷ್ಟು? ಒಂದು ಡಬ್ಬಿ ಇದೆ. ಈ ಡಬ್ಬಿಯಲ್ಲಿ 1 ರಿಂದ 10 ಚೀಟಿಗಳು 1 2 3 4 5 6 7 8 9 10 ಚೀಟಿಗಳನ್ನ ಹಾಕಿದ್ದೀರಾ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಶ್ರ ಮಾಡಿ ಇಟ್ಟಿದ್ದೀರಾ. ಕಣ್ಣು ಮುಚ್ಚಿ ಒಂದು ಚೀಟಿಯನ್ನ ತೆಗೀರಿ ಅಂತ ಹೇಳಿದ್ರೆ ಅವಾಗ ಯಾವ ಚೀಟಿ ಬರುತ್ತೆ? ಅದ್ರ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಸಂಖ್ಯೆ 6 ಪಡೆಯುವ ಸಂಭವನೀಯತೆ ಎಷ್ಟು? 6ಕ್ಕಿಂತ ಚಿಕ್ಕ ಸಂಖ್ಯೆಯನ್ನ ಪಡೆಯುವ ಸಂಭವನೀಯತೆ ಎಷ್ಟು? 6ಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನ ಪಡೆಯುವ ಸಂಭವನೀಯತೆ ಎಷ್ಟು? ಒಂದಂಕಿಯ ಸಂಖ್ಯೆಯನ್ನ ಪಡೆಯುವಂತಹ ಸಂಭವನೀಯತೆ ಎಷ್ಟು? ಓಕೆ, ಈಗ ನಾವೇನ್ ಮಾಡೋಣ?
ನಮಗೆ ಸೂತ್ರದ ಪ್ರಕಾರ ನಾವು ಸಂಭವನೀಯತೆಯನ್ನ ಕಂಡುಹಿಡಿಬೇಕಂದ್ರೆ ಒಟ್ಟು ಫಲಿತಗಳ ಸಂಖ್ಯೆ ಬೇಕು. ಒಟ್ಟು ಫಲಿತಗಳ ಸಂಖ್ಯೆ ಅಂತಂದ್ರೆ ಒಟ್ಟು ಚೀಟಿಗಳ ಸಂಖ್ಯೆ ಎಷ್ಟಿದೆ ನಮ್ಗಿಲ್ಲಿ? 1ರಿಂದ 10 ಅಂತಂದ್ರೆ 10 ಚೀಟಿಗಳಾಗತ್ತೆ. 10 ಚೀಟಿಗಳಂತಂದ್ರೆ ಇದು ಒಟ್ಟು ಫಲಿತಗಳ ಸಂಖ್ಯೆ N(s) ಆಯ್ತು. ಮೊದಲನೇ ಪ್ರಶ್ನೆ ಏನ್ ಕೇಳಿದ್ದಾರೆ? ಸಂಖ್ಯೆ 6ನ್ನ ಪಡೆಯುವ ಸಂಭವನೀಯತೆ 1, 2, 3, 4, 5, 6, 7, 8, 9, 10 ಚೀಟಿಗಳಲ್ಲಿ 6ನ್ನ ಪಡೆಯುವ ಸಂಭವನೀಯತೆ 6 ಎಷ್ಟು ಸಲ ಇದೆ? 1 ಸಲ ಮಾತ್ರ ಇದೆ. ಅಂದ್ರೆ 1 ಸರ್ತಿ ಮಾತ್ರ ನಾನು 6ನ್ನ ಪಡಿಬಹುದು. ಹಾಗಾಗಿ 6ನ್ನ ಪಡೆಯುವ ಸಂಭವನೀಯತೆ ಎಷ್ಟು ಸಲ? 1 ಸಲ. ಇದನ್ನ ನಾವು 1ಅನ್ನ N(e) ಅಂತ ಕರೆಯೋಣ, ಅನುಕೂಲಿಸುವ ಫಲಿತಗಳ ಸಂಖ್ಯೆ. ಹಾಗಾಗಿ N(e) ಡಿವೈಡೆಡ್ ಬೈ N(s) ಮಾಡಿದ್ರೆ N(e) 1 ಇದೆ, N(s) 10 ಇದೆ. ಹಾಗಾಗಿ ಎಷ್ಟು ಬರುತ್ತೆ ಉತ್ತರ? 1/10 ಬರುತ್ತೆ. 6ಕ್ಕಿಂತ ಚಿಕ್ಕ ಸಂಖ್ಯೆಯನ್ನ ಪಡೆಯೋದು. 6ಕ್ಕಿಂತ ಚಿಕ್ಕ ಸಂಖ್ಯೆ ಅಂತಂದ್ರೆ ಇಲ್ಲಿ ಯೋಚನೆ ಮಾಡ್ರಿ, 6ಕ್ಕಿಂತ ಹಿಂದೆ ಹೋಗ್ರಿ. ಹಿಂದೆ ಅಂತಂದ್ರೆ 1, 2, 3, 4, 5 ಎಷ್ಟು ಸಂಖ್ಯೆಗಳಿವೆ? 5 ಸಂಖ್ಯೆಗಳು ಇವೆ 6ಕ್ಕಿಂತ ಚಿಕ್ಕದು. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? N(e). ಈಗ ಅನುಕೂಲಿಸುವ ಫಲಿತಗಳ ಸಂಖ್ಯೆ 6ಕ್ಕಿಂತ ಚಿಕ್ಕ ಸಂಖ್ಯೆಗಳು, ಅದು N(e). N(s) ಅಂದ್ರೆ ಮತ್ತೆ ಒಟ್ಟು ಫಲಿತಗಳ ಸಂಖ್ಯೆ. ಒಟ್ಟು ಚೀಟಿಗಳ ಸಂಖ್ಯೆ ಎಷ್ಟಿದೆ? 10 ಇದೆ. N(e) ಡಿವೈಡೆಡ್ ಬೈ N(s) ಮಾಡಿದ್ರೆ N(e) 5 ಇದೆ, N(s) 10. 5 1 5 2 ಹಾಗಾಗಿ 1/2 ಬಂತು. 6ಕ್ಕಿಂತ ಹೆಚ್ಚಿನ ಸಂಖ್ಯೆ, ಈಗ 6ಕ್ಕಿಂತ ಕಡಿಮೆ ನೋಡಿದ್ವಿ, 6ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸಂಭವನೀಯತೆಯನ್ನ ನೋಡೋದಾದ್ರೆ 6ಕ್ಕಿಂತ ಹೆಚ್ಚಿನ ಸಂಖ್ಯೆಗಳು ಎಷ್ಟಿದೆ? 1, 2, 3, 4 4 ಸಂಖ್ಯೆಗಳು ಸಿಗತ್ತೆ. ಇದು N(e), ಇದು N(s). N(s) 10 ಇದೆ, ನಿಮಗೆ ಗೊತ್ತಿದೆ ಹೌದಾ? ಸೊ 4 ಡಿವೈಡೆಡ್ ಬೈ 10 2 2 4 2 5 10 2 ಡಿವೈಡೆಡ್ ಬೈ 5 ಬಂತು. ಈಗ ಒಂದಂಕಿಯ ಸಂಖ್ಯೆಯನ್ನ ಪಡೆಯೋದು. ಒಂದಂಕಿಯ ಸಂಖ್ಯೆ ಅಂತಂದ್ರೆ ಯೋಚನೆ ಮಾಡ್ರಿ, 1 2 3 4 5 6 7 8 9 ಇಲ್ಲಿವರೆಗೂ ನಿಮಗೆ ಒಂದಂಕಿಯ ಸಂಖ್ಯೆಗಳು ಸಿಗತ್ತೆ. 10ಅನ್ನ ನೋಡಿದ್ರೆ ಇದು 2 ಅಂಕಿಯ ಸಂಖ್ಯೆ. ಅಂದ್ರೆ 1ರಿಂದ 9ರವರೆಗೂ ಎಷ್ಟು ಸಂಖ್ಯೆಗಳಾಯ್ತು? ಒಟ್ಟು ನಮಗೆ 9 ಸಂಖ್ಯೆಗಳು. ಪ್ರಶ್ನೆಯಲ್ಲಿ ಏನಿದೆ? ಒಂದಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟಾಗತ್ತೆ? 9. ಇದನ್ನ ನಾವು N(e) ಅಂತ ಕರೆಯೋಣ, ಅನುಕೂಲಿಸುವ ಫಲಿತಗಳ ಸಂಖ್ಯೆ. ಒಟ್ಟು ಫಲಿತಗಳ ಸಂಖ್ಯೆ N(s) ಎಷ್ಟಿದೆ? 10 ಅಂತ ಇದೆ. ಸೂತ್ರದ ಪ್ರಕಾರ N(e) ಡಿವೈಡೆಡ್ ಬೈ N(s) ಮಾಡಿದ್ರೆ N(e) ಎಷ್ಟಾಗತ್ತೆ? 9, N(s) 10. ಹಾಗಾಗಿ ನಿಮಗೆ ಒಂದಂಕಿಯ ಸಂಖ್ಯೆಯನ್ನ ಪಡೆಯುವಂತಹ ಸಂಭವನೀಯತೆ ಎಷ್ಟು? 9/10. ಹೌದಲ್ಲ? ಅಂದ್ರೆ ನಾವು ಏನ್ ಮಾಡಿದ್ವಿ ಇಲ್ಲಿವರೆಗೂ? ಓಕೆ, ಸಂಭವನೀಯತೆಯನ್ನ ಲೆಕ್ಕ ಹಾಕೋದು. ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. ಇದು ಒಂದ್ ಪ್ರಶ್ನೆ ಇದೆ, ಈಸಿ ಇದೆ. ಒಂದು ಚಕ್ರ ಇದೆ, ಆ ಚಕ್ರದಲ್ಲಿ 3 ಹಸಿರು ಖಂಡಗಳಿವೆ, ಒಂದು ನೀಲಿ ಖಂಡ ಇದೆ ಮತ್ತು ಒಂದು ಕೆಂಪು ಖಂಡ ಇದೆ. ಇದನ್ನ ತಿರುಗಿಸಿದಾಗ ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಸಂಭವನೀಯತೆ ಎಷ್ಟು? ಮತ್ತೆ ನೀಲಿ ಅಲ್ಲದ ಖಂಡದ ಮೇಲೆ ನಿಲ್ಲುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಈ ಚಕ್ರದಲ್ಲಿ ಯಾವ ಕಲರ್ಸ್ ಎಷ್ಟಿದೆ? ಹಸಿರು ಎಷ್ಟಿದೆ? 1 2 3 ಇದೆ. ಓಕೆ, ನೀಲಿ ಎಷ್ಟಿದೆ? 1 ಇದೆ. ಕೆಂಪು ಎಷ್ಟಿದೆ? 1 ಇದೆ. ಒಟ್ಟು ಎಷ್ಟಿದೆ? 1 2 3 4 5. 1 2 3 4 5. ಒಟ್ಟು 5 ಇದೆ. ಇದನ್ನ ನಾವು N(s) ಅಂತ ಕರೆಯೋಣ. ಒಟ್ಟು ಫಲಿತಾಂಶಗಳು 5. ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಸಂಭವನೀಯತೆ. ಹಸಿರು ಖಂಡದ ಮೇಲೆ ಅಂದ್ರೆ ಎಷ್ಟಿದೆ? 1 2 3 ಭಾಗ ಹಸಿರು ಬಣ್ಣದಿದೆ. ಹಾಗಾದ್ರೆ 3 ಭಾಗದ ಮೇಲೆ ಮುಳ್ಳು ನಿಲ್ಬಹುದು. ಸಂಭವನೀಯತೆಯನ್ನ ಕಂಡುಹಿಡಿಬೇಕಂದ್ರೆ N(e) ಡಿವೈಡೆಡ್ ಬೈ N(s). N(e) ಅಂತಂದ್ರೆ ಹಸಿರು ಬಣ್ಣದ ಮೇಲೆ ಮುಳ್ಳು ನಿಲ್ಲುವ ಸಂಭವನೀಯತೆ 3. ಒಟ್ಟು ಎಷ್ಟಿದೆ? 5 ಇದೆ. 3 ಡಿವೈಡೆಡ್ ಬೈ 5 ಆಯ್ತು. ಈಗ ನೀಲಿ ಅಲ್ಲದ ಖಂಡದ ಮೇಲೆ ನಿಲ್ಲುವ ಸಂಭವನೀಯತೆ. ನೀಲಿ ಎಷ್ಟಿದೆ? ಕೇವಲ 1 ಭಾಗ ನೀಲಿ ಇದೆ. ನೀಲಿ ಅಲ್ಲದ ಭಾಗಗಳು ಎಷ್ಟಿದೆ? 1 2 3 4. ಹಾಗಾಗಿ N(e) ನೀಲಿ ಅಲ್ಲದ ಖಂಡದ ಮೇಲೆ ನಿಲ್ಲುವ ಸಂಭವನೀಯತೆ N(e) = ನೀಲಿ ಅಲ್ಲದ ಸಂಖ್ಯೆ 4 ಇದೆ. N(s) ಒಟ್ಟು ಸಂಖ್ಯೆ ಎಷ್ಟಿದೆ?
5 ಅಂತ ಇದೆ. ಹಾಗಾಗಿ ಸಂಭವನೀಯತೆ ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್, ಇದು ಅನುಕೂಲಿಸುವ ಫಲಿತಗಳ ಸಂಖ್ಯೆ, ಇದು ಒಟ್ಟು ಫಲಿತಗಳ ಸಂಖ್ಯೆ 4 ಡಿವೈಡೆಡ್ ಬೈ 5 ಆಗತ್ತೆ. ಹೌದಾ? ಹಾಗಾದ್ರೆ ನೀಲಿ ಅಲ್ಲದ ಖಂಡದ ಮೇಲೆ ನಿಲ್ಲುವ ಸಂಭವನೀಯತೆ 4 ಡಿವೈಡೆಡ್ ಬೈ 5 ಆಯಿತು. ಮಕ್ಕಳೇ, ನಾವು ಇಲ್ಲಿವರೆಗೂ ನಕ್ಷೆಗಳನ್ನ ನೋಡಿದ್ವಿ. ಚಿತ್ರನಕ್ಷೆ, ಸ್ತಂಭ ನಕ್ಷೆ, ಜೋಡಿ ಸ್ತಂಭ ನಕ್ಷೆ, ಪೈ ನಕ್ಷೆಯನ್ನ ಯಾವ ರೀತಿ ಹಾಕೋದು, ಆವೃತ್ತಿ ಡಿವೈಡೆಡ್ ಬೈ ಒಟ್ಟು ಆವೃತ್ತಿ ಇಂಟು 360 ಡಿಗ್ರಿ. ನೆಕ್ಸ್ಟ್ ನಾವೇನ್ ನೋಡಿದ್ವಿ? ಸಂಭವನೀಯತೆಯ ಬಗ್ಗೆ ನೋಡಿದ್ವಿ. ಹೌದಾ? ಇಲ್ಲಿವರೆಗೂ ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹಾಗಾದ್ರೆ ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು.